ಚಿತ್ರಕಾರರು, ಛಾಯಾಚಿತ್ರಕಾರರು, ಪಶುವೈದ್ಯರು, ವೈದ್ಯರು, ಶಿಕ್ಷಕರು, ಸಂಗೀತಗಾರರು, ಕವಿಗಳು, ಅಭಿಯಂತರರು, ತತ್ರಾಂಶ ತಜ್ಞರು, ಜ್ಯೋತಿಷ್ಯ ಬಲ್ಲವರು, ಮತ್ತೆ ಬ್ಯಾಂಕ್‌ನ ಸಿಬ್ಬಂದಿಗಳು, ಹೀಗೆ ಎಲ್ಲರೂ ಸೇರಿರುವಂತಹ ಒಂದು ಅಪರೂಪವಾದ, ಸುಂದರವಾದ ತಾಣ ಇದು. ಇಲ್ಲಿ ಒಂದಲ್ಲ ಒಂದು ಚಟುವಟಿಕೆ ಸದಾಕಾಲ ಗುಂಪಿನಲ್ಲಿ ಚೈತನ್ಯವನ್ನ ತುಂಬ್ತಾ ಇರತ್ತೆ. ಇಂದು 25 ಮೇ 2025ರಂದು ಡಾಕ್ಟರ್ ಸತ್ಯವತಿ ಮೂರ್ತಿಯವರು ಪಂಪ ಪರಿಚಯ ಹಾಗೂ ಆದಿಪುರಾಣ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ. ಡಾಕ್ಟರ್ ಸತ್ಯವತಿ ಮೂರ್ತಿಯವರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮೇಡಮ್, ಸ್ವಾಗತ. ಬಸವಪ್ಪ ಶಾಸ್ತ್ರಿಯವರು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ವಿಶೇಷವಾದ ಪ್ರಭುತ್ವವನ್ನು ಪಡೆದ ಪ್ರತಿಭಾ ಸಂಪನ್ನರು. ಅವರ ಪರಿಚಯವನ್ನ ಮಾಡಿಕೊಡಲಿದ್ದಾರೆ ಡಾಕ್ಟರ್ JN ಜಗನ್ನಾಥ್ ಅವರು. ಅವರಿಗೂ ಸಹ ಸ್ವಾಗತ. ಇಂದು ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಮತ್ತು ಪರಿಚಯ ಕಾರ್ಯಕ್ರಮಕ್ಕೆ ಸೇರಿರುವಂತಹ ತಮಗೆಲ್ಲರಿಗೂ ಆತ್ಮೀಯವಾದ, ಹೃದಯಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತ. ಇಂದಿನ ಪ್ರಾರ್ಥನೆಯನ್ನ ಪದ್ಮಶ್ರೀ ಮೂರ್ತಿ ನಡೆಸ್ಕೊಡ್ಲಿದ್ದಾರೆ. ಭಾರತಿ ದೇವಿಯ ನೆನೆ ನೆನೆ ನಿರುತ ಭಕುತಿಗಿದು ಮನೆ ಮನೆ. ಭಾರತಿ ದೇವಿಯ ನೆನೆ ನೆನೆ ಮಾರುತನರ್ಧಾಂಗಿ ಸುಚರಿತೆ ಕೋಮಲಾಂಗಿ. ಮಾರುತನರ್ಧಾಂಗಿ ಸುಚರಿತೆ ಕೋಮಲಾಂಗಿ. ಸಾರ ಸಾಕ್ಷಿ ಕೃಪಾಂಗಿ ಅಪಾಂಗಿ. ಭಾರತಿ ದೇವಿಯ ನೆನೆ ನೆನೆ ನಿರುತ ಭಕುತಿಗಿದು ಮನೆ ಮನೆ. ಭಾರತಿ ದೇವಿಯ ನೆನೆ ನೆನೆ ಕಿಂಕಿಣಿ ಕಿಣಿ ಪದ ಪಂಕಜನೂಪುರ. ಕಿಂಕಿಣಿ ಕಿಣಿ ಪದ ಪಂಕಜನೂಪುರ. ಕಂಕಣ ಕುಂಡಲ ಅಲಂಕೃತ ದೇಹ. ಭಾರತಿ ದೇವಿಯ ನೆನೆ ನೆನೆ ಶಂಕರ ಸುರವರ ವಂದಿತ ಚರಣೆ. ಶಂಕರ ಸುರವರ ವಂದಿತ ಚರಣೆ. ಕಿಂಕರಿ ಪುರಂದರ ವಿಠಲನ ಕರುಣೆ. ಭಾರತಿ ದೇವಿಯ ನೆನೆ ನೆನೆ ನಿರುತ ಭಕುತಿಗಿದು ಮನೆ ಮನೆ. ಭಾರತಿ ದೇವಿಯ ನೆನೆ ನೆನೆ. ಧನ್ಯವಾದಗಳು. ನಮಸ್ಕಾರ ಸಭಿಕರೆಲ್ಲರಿಗೆ ನಮಸ್ಕಾರ. ಈಗ ಭಾನು ಮುಸ್ತಾಕ್ ರವರಿಗೆ ಬೂಕರ್ ಪ್ರಶಸ್ತಿ ದೊರೆತಿರುವುದು ಕನ್ನಡಿಗರಿಗೆ ಒಂದು ಹೆಮ್ಮೆ. ಪ್ರಥಮವಾಗಿ ಗಳಿಸಿದವರು ಭಾರತೀಯ ಮಹಿಳೆ ಅರುಂಧತಿ ರಾಯ್ ಅವರು. ನಿಜವಾಗ್ಲೂ ಕನ್ನಡಿಗರಾಗಿ ನಮಗೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಅವರಿಗೆ ಅಭಿನಂದನೆಗಳನ್ನ ಈ ವೇದಿಕೆಯ ಮೂಲಕ ಸಲ್ಲಿಸ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಈ ತಿಂಗಳು ಹುಟ್ಟಿದ ಶ್ರೀ ಬಸಪ್ಪ ಶಾಸ್ತ್ರಿಗಳ ಬಗ್ಗೆ ಒಂದೆರಡು ಮಾತನಾಡೋಣ ಅಂತ. ಬಸಪ್ಪ ಶಾಸ್ತ್ರಿಗಳು ಕನ್ನಡದ ಅಭಿನವ ಕಾಳಿದಾಸ ಅಂತ. ಅವರು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಎರಡರಲ್ಲೂ ದೊಡ್ಡ ವಿದ್ವಾಂಸರು. ಇವರು ಮೈಸೂರು ಅರಸರಿಗೆ ಗುರುಗಳಾಗಿದ್ರು, ಆಮೇಲೆ ರಾಜಪುರೋಹಿತರಾದರು. ಇವರು
1843 ಮೇ 2ನೇ ತಾರೀಕು ಹುಟ್ಟಿದ್ದು. ಮತ್ತೆ ಫೆಬ್ರವರಿ 1891ರಲ್ಲಿ ಅವರು ದೈವಾಧೀನರಾದರು. ಬಸಪ್ಪ ಶಾಸ್ತ್ರಿಗಳು ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಕ್ಕೆ ಒಬ್ಬರು ದೊಡ್ಡ ವಿದ್ವಾಂಸರು ಅಂತಾನೆ ಪ್ರಸಿದ್ಧಿ. ರತ್ನಾವಳಿ ಆಮೇಲೆ ಉತ್ತರ ರಾಮಚರಿತೆ ನಾಟಕಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು. ಷಟ್ಪದಿನಲ್ಲಿ ಸಾವಿತ್ರಿ ಚರಿತ್ರೆ ರಚಿಸಿದ್ದಾರೆ ಇವರು. ಶಿವಭಕ್ತಿ, ಸುಧಾತರಂಗಿಣಿ, ಸರಸ್ವತಿ ದಂಡಕ, ಅಷ್ಟಮೂರ್ತಿ, ತನಯಾಪ್ಪನ ಸಂಸ್ಕೃತ ಶ್ಲೋಕಗಳನ್ನ ರಚಿಸಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಒಂದು ಪ್ರಾರ್ಥನೆ ಅಂತಿದ್ರೆ, ಅರಮನೆಯಲ್ಲಿ ಒಂದು ಪ್ರಾರ್ಥನೆ ಅಂತಿದ್ರೆ ಕಾಯೋ ಶ್ರೀ ಗೌರಿ, ಈ ಹಾಡನ್ನ ಎಲ್ಲರೂ ಕೇಳಿರ್ತೀವಿ. ಇದನ್ನ ರಚಿಸಿರೋರು ಬಸಪ್ಪ ಶಾಸ್ತ್ರಿಗಳು ಅಂದ್ರೆ ಸಂತೋಷ ಆಗುತ್ತೆ. ಇವರು ಗಾಯನದಲ್ಲಿ ತುಂಬಾ ಸೊಗಸಾಗಿ ಗಾಯನ ಮಾಡ್ತಾ ಇದ್ರು. ಅವ್ರಿಗೆ ಆ ಸೂಕ್ಷ್ಮತೆಗಳನ್ನ, ಸಂಗೀತದ ಸೂಕ್ಷ್ಮತೆಗಳನ್ನ ಅರಿತು ಕಾವ್ಯ ರಚನೆ ಮಾಡ್ತಾ ಇದ್ರು. ಈ ಬಸಪ್ಪ ಶಾಸ್ತ್ರಿಗಳು ಗರಲಪುರಿ ಶಾಸ್ತ್ರಿಗಳ ಶಿಷ್ಯರಾಗಿದ್ರು. ಆಮೇಲೆ ಬಸಪ್ಪ ಶಾಸ್ತ್ರಿಗಳು ನಾಟಕಗಳನ್ನ, ಆ ಕಾಲದಲ್ಲೇ ಅತ್ಯುತ್ತಮ ನಾಟಕಗಳನ್ನ ರಚಿಸಿ ಕನ್ನಡದಲ್ಲಿ ಒಂದು ಹೆಮ್ಮೆ ಅಂತ ಅನಿಸ್ಕೊಂಡಿರುವಂತಹ ವ್ಯಕ್ತಿ. ಅವರ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ನಾನು ಈ ವಿಚಾರನ ತಿಳಿಸಿದ್ದೀನಿ. ಆದ್ರೆ ಇಂದಿನ ಮುಖ್ಯ ಭಾಷಣಕಾರರು ಶ್ರೀಮತಿ ಸತ್ಯಮೂರ್ತಿ ಅಂತ. ಇವ್ರ ಬಗ್ಗೆ ನಾನು ಪರಿಚಯ ಮಾಡಿಕೊಡೋಣ ಅಂತ. ಡಾಕ್ಟರ್ ಶ್ರೀಮತಿ ಸತ್ಯಮೂರ್ತಿ ಅವರು ಉತ್ಸಾಹದ ಒಂದು ಚಿಲುಮೆ. ಯಾವಾಗಲೂ ಸಾಹಿತ್ಯದಲ್ಲಿ ತೊಡಕೊಂಡಿರ್ತಾರೆ. ಕನ್ನಡದಲ್ಲಿ ಡಾಕ್ಟರೇಟ್ ಪಡೆದಿದ್ದಾರೆ. BSc BA ಹಿಂದಿ ವಿಶಾರದ, ಸುಮಾರು ಓದುಗಳಿದೆ. ಇವರು ಉಪನ್ಯಾಸಕಿಯಾಗಿ, ಉಪಾಧ್ಯಾಯಿನಿಯಾಗಿ, ವ್ಯಾಖ್ಯಾನಕಾರ್ತಿಯಾಗಿ, ಸಾಂಸ್ಕೃತಿಕ ರಾಯಭಾರಿಯಾಗಿ, ಸಾಹಿತಿಯಾಗಿ, ಕವಿಯಾಗಿ, ದೂರದರ್ಶನ ಹಾಗೂ ಆಕಾಶವಾಣಿಗಳ ಕಲಾವಿದೆಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಬೆಂಗಳೂರಿಗೆ ಬಂದ್ರು, ಒಂದು 10 ಭಾಷಣ ಮಾಡಿದ್ರು, ಒಂದು 5 ಪ್ರಶಸ್ತಿಯನ್ನ ಹೊಡ್ಕೊಂಡು ಹೊರಟೋದ್ರು. ಬಿಡುವಿಲ್ಲದ ಕಾರ್ಯಕ್ರಮಗಳು, ಅನೇಕ ವಿಚಾರಗಳು ಪ್ರಸ್ತುತಪಡಿಸಿದ್ರು. ಮರಳಿ ಈ ತಿಂಗಳ ಮಧ್ಯದಲ್ಲಿ ಇಂಗ್ಲೆಂಡ್ಗೆ ಹೊರಟೋದ್ರು. ಇವತ್ತು ಇಂಗ್ಲೆಂಡ್ನಿಂದ, ಲಂಡನ್ನಿಂದ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನಾನೊಮ್ಮೆ ದೂರವಾಣಿಯ ಮೂಲಕ ಇವರನ್ನು ಪ್ರಯತ್ನಿಸಿದೆ. ಆವಾಗ ಇವರು ಅಮೆರಿಕಾನಲ್ಲಿದ್ರು. ಆಮೇಲೆ ಮುಂದಿನ ಸಲ ನಾನು ಪ್ರಯತ್ನಿಸಿದಾಗ ಇವರು ಲಂಡನ್ನಲ್ಲಿದ್ರು. ಅದ್ರ ಮುಂದಿನ ಸಲ ಪ್ರಯತ್ನಿಸಿದಾಗ ಇಲ್ಲ ಸಮನ್ವಯ ಸಮಿತಿ ಕಾರ್ಯಕ್ರಮ ಇದೆಯಲ್ಲ ಜಗನ್ನಾಥ್, ಅದಕ್ಕೆ ನಾ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ತಕ್ಷಣ ನಾನು, ನನ್ನ ಹೆಂಡತಿ ವಿದ್ಯಾ ಇಬ್ರು ಹೋಗಿ ಅವ್ರನ್ನ ಕರೆದು ಬಿಟ್ವಿ. ಮೇಡಮ್, ದಯವಿಟ್ಟು ನೀವು ಒಪ್ಕೊಬೇಕು, ನೀವು ಮೇ ಮತ್ತು ಜೂನ್ ತಿಂಗಳಲ್ಲಿ ನಿಮಗೆ ರಿಸರ್ವ್ ಮಾಡ್ಬಿಟ್ಟಿದೀವಿ, ನೀವು ಮಾತಾಡ್ಲೇಬೇಕು ಅಂತ. ಆಯ್ತು, ಒಪ್ಕೊಂಡ್ರು. ಸಮಾನ ಮನಸ್ಕರ ವೇದಿಕೆಯಲ್ಲಿ ಅವ್ರನ್ನ ಪರಿಚಯ ಮಾಡೋದು, ಅವ್ರ ಭಾಷಣ ಕೇಳೋದು ಒಂದು ನನಗೆ ಸೌಭಾಗ್ಯ ಅಂತ ಅನ್ಸುತ್ತೆ. ಇವತ್ತು ಲಂಡನ್ನಿಂದಾನೇ ಮಾತಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ನನಗೆ ಬಹಳ ಮನಸೆಳೆದದ್ದು ಅಂದ್ರೆ, ನಾನು ಓದಿದ್ ವಿದ್ಯಾವರ್ಧಕ ಸಂಘ. ವಿದ್ಯಾವರ್ಧಕ ಸಂಘದಲ್ಲಿ ಸುಮಾರು 1 ವರ್ಷ ನಮ್ಮ ಮೇಷ್ಟ್ರು PG ದ್ವಾರಕನಾಥ್ ಅಂತಿದ್ರು. ಅವ್ರನ್ನ ಯಾವಾಗ್ಲೂ ಸ್ಮರಿಸ್ತೀವಿ ನಾವು. ಮೊನ್ನೆ ನಾವು 50 ವರ್ಷ ನಾವು ಸ್ಕೂಲ್ ಬಿಟ್ಟು ಆಯ್ತು, ಅದಕ್ಕೊಂದು ದೊಡ್ಡ ಕಾರ್ಯಕ್ರಮ ಮಾಡಿ PG ದ್ವಾರಕನಾಥ್ ಅವ್ರನ್ನ ಸನ್ಮಾನಿಸಿದ್ವಿ. ಅವರು ಇವರಿಗೆ ಬಹಳ ಪರಿಚಯ. GP ರಾಜರತ್ನಂ ಬಗ್ಗೆ ಶ್ರೀಮತಿ ಸತ್ಯಮೂರ್ತಿ ಅವರು ಸುಮಾರು 1 ವರ್ಷ 100ರ ಮೇಲೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ತುಂಬಾ ಯಶಸ್ವಿಯಾಗಿ ನಡೆಸಿದ್ರು. ಇದು ನನಗೆ ಬಹಳ ಸಂತೋಷವಾದ ವಿಚಾರ. ಇವ್ರಿಗೆ ಅತ್ಯುತ್ತಮ ಅಧ್ಯಾಪಕಿ ಪ್ರಶಸ್ತಿ ಬಂದಿದೆ, ಅನೇಕ ಪ್ರಶಸ್ತಿಗಳು ಬಂದಿದೆ, ಆರ್ಯಭಟ ಪ್ರಶಸ್ತಿ ಬಂದಿದೆ. ಇಂಗ್ಲೆಂಡ್ನಲ್ಲಿ 30 ವರ್ಷ ಸಾಹಿತ್ಯ, ಸಂಸ್ಕೃತಿ, ಸಾಮಾಜಿಕ ಸೇವೆಯನ್ನ ಮಾಡ್ಕೊಂಡಿದ್ದಾರೆ ಇವರು. ಇದ್ರ ಜೊತೆಗೆ ಬಹಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಇಂಗ್ಲೆಂಡ್ನಲ್ಲಿ ಅಲ್ಲಿ ರಾಣಿ
ಸಚಿವರನ್ನ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಇವರಿಗೆ ಹರ್ ಮೆಜೆಸ್ಟಿ ಸರ್ಕಾರದಿಂದ ಪ್ರಿಸನ್ ಮಿನಿಸ್ಟ್ರಿ ಗೌರವ ಕೊಟ್ಟಿದ್ದಾರೆ. ಇಂಗ್ಲೆಂಡಿನ ರಾಣಿಯಿಂದ ಸಚಿವೆ ಅಂತ ಒಂದು ಮಾತು ಕೇಳೋದು, ಆ ರೀತಿ ಸಚಿವೆ ಆಗೋದು ಇಂಗ್ಲೆಂಡ್ನಲ್ಲಿ ಒಂದು ಪಾರಿತೋಷಕ ಇದ್ದಂತೆ. ಅಂಥ ಒಬ್ಬ ಮೇಧಾವಿ ಜೊತೆಗೆ ನಮ್ಮ ಜೊತೆ ಇದಾರೆ ಇವತ್ತು ಅನ್ನೋದೇ ನನಗೆ ಸಂತೋಷ. ಪಂಪನ ಆದಿ ಪುರಾಣದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ಬೇಕು ಅಂತ ನಾನು ಅವ್ರನ್ನ ಕೋರ್ತೇನೆ. ನಮಸ್ಕಾರಗಳು. ಸತ್ಯಮೂರ್ತಿ ಅವರು. ನಮಸ್ಕಾರ ಜಗನ್ನಾಥ್ ಅವರೇ. ನೀವು ಬಸಪ್ಪ ಶಾಸ್ತ್ರಿಗಳ ಬಗ್ಗೆ ಮಾತನಾಡಿದಕ್ಕಿಂತ ದೀರ್ಘವಾಗಿ ನನ್ನ ಬಗ್ಗೆ ಮಾತನಾಡಿ ಅಲ್ಪ ಸ್ವಲ್ಪ ಲೇಪನಗಳನ್ನ ಕೊಟ್ಟು, ಈ ಮೇಕಪ್ ಮಾಡ್ತಾರೆ ನೋಡಿ ಆರ್ಟಿಸ್ಟ್ಗೆ, ಕ್ಯಾಮ್ರಾ ಮುಂದೆ ಹೋಗ್ಬೇಕಾದ್ರೆ ಬಹಳ ಸುಂದರವಾಗಿ ಕಾಣ್ಲಿ ಅಂತ, ಆ ರೀತಿ ನನ್ನನ್ನ ಇಲ್ಲಿ ಎಲ್ಲರ ಮುಂದೆ ಪರಿಚಯಿಸಿದ್ದೀರಿ. ಆ ಪರಿಚಯವನ್ನ, ಅದರ ಮಟ್ಟವನ್ನ ಉಳಿಸ್ಕೊಳ್ತಕ್ಕಂಥ ಶಕ್ತಿಯನ್ನ ದತ್ತಾತ್ರೇಯ ದಯಪಾಲಿಸ್ಲಿ ಅಂತ ಹೇಳಿ ಮೊಟ್ಟ ಮೊದಲನೇದಾಗಿ ಕೇಳ್ಕೊಳ್ತೇನೆ. ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಒಂದೇ ನಿಮಿಷ, ನಾನು ಈಗ ಬಂದ್ಬಿಡ್ತೀನಿ. ಒಂದ್ ನಿಮಿಷ. ಸತ್ಯಕ, ಇಲ್ಲಿ ಬಾರವ, ಇಲ್ಲಿ ನೋಡವ, ಎಷ್ಟೊಂದ್ ಜನ ಕುಂತ್ಕೊಂಡವ್ರೆ. ನಾನು ಆಗ್ನೆ ಬಂದೆ, ಈ ಬಾಕ್ಲಿಂದ ನಿಂತ್ಕೊಂಡು ನೋಡ್ತಾನಿದ್ದೆ. ಮೊದ್ಲು ಒಬ್ರು ಬಂದ್ರು, ದ್ಯಾವ್ರ ಆಡಿದ್ರು. ಆಮ್ಯಾಕೆ ಇನ್ನೊಬ್ರು ಬಂದ್ರು, ಮಾತಾಡಿದ್ರು. ಆಮ್ಯಾಕೆ ಈ ಜಗನ್ನಾಥಪ್ಪವರು, ಅದೇ ನಿಂಗೂ ಗೊತ್ತೈತಲ್ಲ, ನಾವು ಮಾತಾಡಿ ನೋಡಿ ಎಲ್ಲ ಮಾಡಿಲ್ವಾ, ಅವರು ಈಗ ನಿನ್ನ ಹೆಸ್ರೇ ಕೂಗ್ತಾವ್ರೆ, ನೀನ್ ಮಾತಾಡ್ಬೇಕಂತೆ. ಏನು ನೀನು ಏನಾರು ಮಾತಾಡಿಯಾ? ಏನ್ ನಿಂಗೆ ನಿಂದು ಪುರಾಣ? ಹೌದು, ನಿಂಗೆ ನನಗ್ ಗೊತ್ತು ನಾನು ಈಗ ಮಾತಾಡ್ಬೇಕು ಅಂತ. ನೀನು ಇಲ್ಲೇನೆ ಈ ವೇದಿಕೆನಲ್ಲೇ ಒಂದು ಕೊನೆಯಲ್ಲಿ ಸುಮ್ಮನೆ ಒಂದ್ ಕಡೆ ಕೂತ್ಕೊ ನೋಡೋಣ. ಆಯ್ತು ಕಣವ, ಈಟೊಂದ್ ಜನ ಇದ್ರಲ್ಲ, ಏನೋ ನಿಂಗೇನೋ ಹೆದರಿಕೆ ಆಗಕ್ಕಿಲ್ವಾ ಅಂತ ಗಾಬರಿ ಆಯ್ತು, ಅದಕ್ಕೆ ಹಂಗ್ ಕೂಗ್ದೆ. ಯವಿ ಯವಿ ಯವಿ, ಅಲ್ಲಿ ನೋಡವ, ಎಂತೆಂತ ದೊಡ್ಡ ಮನುಷ್ಯರು ಬಂದು ಕುಂತ್ಕೊಂಡ್ಬಿಟ್ಟವ್ರೆ. ಜ್ವಾಪನ ಕಣವ, ನಾ ಬತ್ತೀನಿ, ಅಲ್ಲೇ ಕುಂತಿರ್ತೀನಿ, ಏನಾರು ನನ್ ಸಾಯಾಗಿಯ ಬೇಕಾದ್ರೆ ಕೇಳ್ಕಾಯ್ತಾ? ಆಯ್ತು ನಿಂಗಿ, ನೀನು ಹೋಗು, ನಾನ್ ನೋಡ್ತೀನಿ ಏನ್ ಮಾಡ್ಬೇಕು ಅಂತ. ಓಂ ತಚ್ಛಂಯೋರಾವರ್ಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನೇಭ್ಯೋ ಸುಖಿನೋ ಭವಂತು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಜ್ಞಾನವರ್ಧರಿಗೂ ನನ್ನ ಅನಂತ ನಮಸ್ಕಾರಗಳು. ಏನು, ನಾನು ಯಾರು ಅಂದ್ರ? ಅಯ್ಯೋ, ಈಗ ತಾನೇ ಹೇಳಿದ್ರಲ್ಲ ಸ್ವಾಮಿ, ನಾನು ಡಾಕ್ಟರ್ ಸತ್ಯವತಿ ಮೂರ್ತಿ, ಮ್ಯಾಂಚೆಸ್ಟರ್, ಇಂಗ್ಲೆಂಡಿಂದ ಇವತ್ತು ನಿಮ್ ಜೊತೆಲೆಲ್ಲ ಕೂತ್ಕೊಂಡು ನಿಮ್ಮ ವಿಚಾರಗಳನ್ನ ತಿಳ್ಕೊಂಡು ನನ್ನದನ್ನ ಹಂಚಿಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವತ್ತು ನಿಜವಾಗ್ಲೂ ಇದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ. ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಸುದಿನ ಇದು. ಆದ್ರೆ ನನ್ನ ಗಂಟಲು ಇನ್ನೂ ಪೂರ್ಣವಾಗಿ ಗುಣವಾಗಿಲ್ಲ. ಕಳೆದ ವಾರ ಪೂರ್ತಿ ನಾನು ಜ್ವರ ಅಥವಾ ಶೀತ ಇವುಗಳಿಂದ ಬಳಲ್ತಾ ಇದ್ದು, ಇವತ್ತು ಸ್ವಲ್ಪ ಸುಮಾರಾಗಿದೆ. ನನ್ನ ಗಂಟಲು ನನ್ನ ಜೊತೆಗೆ ಸಹಕಾರ ಕೊಡ್ತಾ ಇಲ್ವಲ್ಲ ಅಂತಕ್ಕಂಥ ಕೊರತೆ ನನಗೆ ಇದ್ದೇ ಇರತ್ತೆ. ಅದಕ್ಕಾಗಿ ದಯವಿಟ್ಟು ಕ್ಷಮಿಸಿ. ಇವತ್ತು ನಾನು ಕನ್ನಡದ ಮೇರುಗಳಲ್ಲಿ ಒಂದಾಗಿರ್ತಕ್ಕಂಥ
ಆದಿಕವಿ ಅಂತ ಕರೆಸ್ಕೊಂಡಿರ್ತಕ್ಕಂಥ ಪಂಪನ ಬಗ್ಗೆ ಮಾತನಾಡಬೇಕು. ಎಲ್ಲಕ್ಕಿಂತ ಮೊದಲು ನಾನು ಇವತ್ತು ನಾನು ಇಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಿಂತು ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಂತ ದಯವಿಟ್ಟು ಕ್ಷಮಿಸಿ, ಮಧ್ಯದಲ್ಲಿ ಫೋನ್ ಕಾಲ್ಗಳು. ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಿಂತು ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸಮಾನ ಮನಸ್ಕರು ಸಮಿತಿಗೆ ಹಾಗೂ ವೈಯಕ್ತಿಕವಾಗಿ ಶ್ರೀ ಜಗನ್ನಾಥ್ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಬಾವಿ ನೀರನ್ನ ನೋಡಿದ ಕಪ್ಪೆ ಅದನ್ನೇ ಸಮುದ್ರ ಅಂತ ತಿಳ್ಕೊಂಡ್ಬಿಡುತ್ತೆ. ಹಾಗೆ ನಾನು ಅಲ್ಪ ಸ್ವಲ್ಪ ತಿಳುವಳಿಕೆಯನ್ನ ಪಡೆದಿರ್ತಕ್ಕಂಥ ನನಗೆ ತಿಳಿದಿರೋದೇ ತುಂಬಾ ಇದೆ, ನಾನು ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ನಿಮ್ಮೆಲ್ಲರ ಜೊತೆಯಲ್ಲಿ ಅದನ್ನ ಹಂಚ್ಕೊಳ್ಳೋದಕ್ಕೆ ಬಂದು ಇಲ್ಲಿ ನಿಂತಿದ್ದೀನಿ. ಅದರಲ್ಲಿ ತಪ್ಪು ಒಪ್ಪುಗಳನ್ನ ಸರಿಪಡಿಸಿ ಹಂಸಕ್ಷೀರ ನ್ಯಾಯದಲ್ಲಿ ನೀವು ಸ್ವೀಕರಿಸ್ತೀರಿ ಅಂತ ಹೇಳಿ ಭರವಸೆ ಇದೆ. ಅದನ್ನೇ ನಿಮ್ಮಿಂದ ನಿರೀಕ್ಷೆ ಮಾಡ್ತೇನೆ. ಇವತ್ತು ನನಗೆ ಮಾತನಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ವಿಷಯ ಅಥವಾ ನಾನೇ ಆರಿಸ್ಕೊಂಡಿರ್ತಕ್ಕಂಥ ವಿಷಯ ಪಂಪ. ಆಗ್ಲೇ ಹೇಳಿದ ಹಾಗೆ ಕನ್ನಡದ ಆದಿಕವಿ ಪಂಪ. ಈತ ಬರೆದಿರ್ತಕ್ಕಂಥ ಆದಿಪುರಾಣವನ್ನ ಇವನ ಜೊತೆಗೆ, ಇವನ ಪರಿಚಯದ ಜೊತೆಗೆ ಇವತ್ತು ಮಾಡಿಕೊಡ್ತೇನೆ. ಮತ್ತೆ ಮುಂದೆ ಸಿಗ್ತಕ್ಕಂಥ ಒಂದು ಭಾನುವಾರದಲ್ಲಿ ಈತನೇ ಬರೆದಿರ್ತಕ್ಕಂಥ ವಿಕ್ರಮಾರ್ಜುನ ವಿಜಯ ಕೃತಿಯನ್ನ ಪರಿಚಯ ಮಾಡಿಕೊಡೋ ಉದ್ದೇಶ ನನಗಿದೆ. ಈಗ ಬೇಲೂರ್ಗೋ ಹಳೆಬೀಡ್ಗೋ ಹೋಗ್ಬೇಕು, ಯಾರನ್ನಾದ್ರೂ ಕರ್ಕೊಂಡು ಹೋಗಿ ಅಂತ ಹೇಳ್ಬೇಕು. ಕರ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಅಲ್ಲಿ ಆ ದೇವಸ್ಥಾನನೆಲ್ಲ ತೋರಿಸ್ಬಿಡಪ್ಪ, ದೇವಸ್ಥಾನ ಎಲ್ಲ ತೋರಿಸಿ ಎಲ್ಲ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಬಂದ್ಬಿಡು, ಏನ್ 1 ಗಂಟೆ ಸಾಕು, ಅಷ್ಟರಲ್ಲೆಲ್ಲ ಆಗುತ್ತೆ ಅಂತ ಹೇಳಿ ನೀವು ಅವರನ್ನ ಕಳಿಸ್ತೀರಿ. ಒಬ್ಬ ವ್ಯಕ್ತಿ ಹೋಗ್ತಾನೆ, ಕರ್ಕೊಂಡು ಹೋದ ವ್ಯಕ್ತಿ ಒಂದು ಪ್ರದಕ್ಷಿಣೆ ಬರ್ತಾನೆ, ದೇವಸ್ಥಾನಗಳದ್ದು ಪ್ರದಕ್ಷಿಣೆ ಬಂದು ಆ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಮೂರ್ತಿಗೊಂದು ಮಂಗಳಾರತಿ ಮಾಡಿಸಿ ಅಲ್ಲಿರೋ ಒಂದು ಮದನಿಕಾ ವಿಗ್ರಹವನ್ನೋ ಒಂದು ಕಂಬವನ್ನೋ ಅದರ ಚಿತ್ತಾರವನ್ನೋ ಯಾವುದನ್ನೋ ಅದನ್ನು ವರ್ಣಿಸೋದಿಕ್ಕೆ ಪ್ರಾರಂಭ ಮಾಡಿ ಅದಷ್ಟಾಗೋಷ್ಟರಲ್ಲಿ 1 ಗಂಟೆ ಮುಗದೆ ಹೋಯ್ತು. ಇನ್ನು ಎಷ್ಟೊಂದು ನೋಡೋದಿದೆ. ಚಿತ್ರಕಲೆಯ ಬಗ್ಗೆ ನೋಡಾಯ್ತೆ, ಆ ಚಿತ್ರಕಲೆಯನ್ನ ಉಂಟು ಮಾಡಿಕೊಟ್ಟಂತ ನಮಗೆ ಕೊಟ್ಟಂತಹ ರಾಜರುಗಳ ಬಗ್ಗೆ ತಿಳ್ಕೊಂಡಾಯ್ತೆ, ಏನೂ ಆಗ್ಲಿಲ್ಲ. ಈ ಕೊರಗು ಬೇಲೂರು ಹಳೆಬೀಡನ್ನ ತೋರಿಸೋದಿಕ್ಕೆ ಹೋದಂತಹ ವ್ಯಕ್ತಿಗೂ ಇರುತ್ತೆ. ಅದನ್ನ ನೋಡ್ಬಿಟ್ಟು ಎಲ್ಲಾನು ಅರ್ಥ ಮಾಡ್ಕೊಂಡ್ ಬಿಡ್ತೀನಿ ಅಂತ ಬಂದಿರತಕ್ಕಂಥ ಆ ಪ್ರವಾಸಿಗರಿಗೂ ಇರುತ್ತೆ. ಅದೇ ಪರಿಸ್ಥಿತಿ ಇವತ್ತು ನಂದು. ಪಂಪ ಒಂದು ಆಕಾಶ. ನಾನು ಅವನನ್ನ ಒಂದು ಸಣ್ಣ ಕನ್ನಡಿಯನ್ನ ಹಿಡಿದು ನೋಡು ಇದೇ ಆಕಾಶ ಅಂತ ಹೇಳಿ ಆ ಕನ್ನಡಿ ಒಳಗೆ ತೋರಿಸಿದ್ರೆ ಎಷ್ಟರ ಮಟ್ಟಿಗೆ ಇರುತ್ತೋ ಅಷ್ಟರ ಮಟ್ಟಿಗೆ ನಾನು ಅವನ ಪರಿಚಯವನ್ನು ಮಾಡಿಕೊಡ್ತಾ ಇರ್ತಕ್ಕಂಥದ್ದು. ಆದ್ರೆ ಪಂಪನ ಪರಿಚಯವನ್ನ ಮಾಡಿಕೊಡೋದಾಗ್ಲಿ ಅಥವಾ ಅವನು ಬರೆದಿರ್ತಕ್ಕಂಥ ಆದಿಪುರಾಣದ ಬಗ್ಗೆ 1-2 ಮಾತುಗಳನ್ನ ಹೇಳ್ತಕ್ಕಂಥದ್ದಾಗಲಿ ಮಾಡಿದಾಗ ಇಲ್ಲಿರುವ ನಿಮ್ಮಲ್ಲಿ ಪಂಪನನ್ನ ಓದತಕ್ಕಂಥ, ಪಂಪನ ಆದಿಪುರಾಣವನ್ನ ಇನ್ನೂ ವಿವರವಾಗಿ ಆಳವಾಗಿ ಅಭ್ಯಾಸ ಮಾಡ್ತಕ್ಕಂಥ ಆಲೋಚನೆ ಬಂದ್ರೆ ಅದನ್ನ ನಾನು ನಿಮ್ಮಲ್ಲಿ ಉಂಟು ಮಾಡೋದಕ್ಕೆ ಸಾಧ್ಯವಾದರೆ ನನ್ನ ಶ್ರಮ ಸಾರ್ಥಕವಾಯ್ತು ಅಂತ ಅಂದ್ಕೊಳ್ತೀನಿ. ಅದಕ್ಕಾಗಿ ನನ್ನನ್ನು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸುಮಾರು 1000 ವರ್ಷಗಳ ಹಿಂದೆನೆ ಹೆಸರು ಪಡೆದು ಆದಿಕವಿ ಅಂತ ಅನ್ನಿಸ್ಕೊಂಡಂತಹ ಪಂಪ ಇವತ್ತು ಕುಲಗುರುವಿನ ಸ್ಥಾನವನ್ನ ಪಡೆದಿದ್ದಾನೆ. ಪಸರಿಪ ಕನ್ನಡ ಕೊಡೆಯನ್ ಓರ್ವನೇ ಸತ್ಕವಿ ಪಂಪಂ. ಪಸರಿಪ ಕನ್ನಡಕ್ಕೆ ಓರ್ವನೇ ಸತ್ಕವಿ ಪಂಪಂ ಅಂತ ಹೇಳಿ ಸುಮಾರು 600 ವರ್ಷಗಳ ಹಿಂದೆನೆ ನಾಗರಾಜ ಅಂತಕ್ಕಂಥ ಕವಿ ಹೇಳಿರೋ ಮಾತು ಇವತ್ತು ಮಾರ್ದನಿಯಾಗ್ತಾ ಇರುತ್ತೆ. ಇಷ್ಟೆಲ್ಲ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕವಿಯ ಬಗ್ಗೆ ಸ್ವಲ್ಪ ವಿವರವನ್ನ ತಿಳಿಯೋದು ಸರಿ ಅಂತ ಅನ್ಸುತ್ತೆ ನನಗೆ.
ಇದಕ್ಕೆ ನಾವು ಎಲ್ಲೂ ಹುಡುಕೊಂಡು ಹೋಗ್ಬೇಕಾಗಿರ್ಲಿಲ್ಲ. ಸ್ವತಃ ಪಂಪನೇ ಆದಿಪುರಾಣದ ಮೊದಲಲ್ಲಿ ಮತ್ತೆ ವಿಕ್ರಮಾರ್ಜುನ ವಿಜಯದ ಕೊನೆಯಲ್ಲಿ ತನ್ನ ಬಗ್ಗೆ ಹೇಳ್ಕೊಂಡಿದ್ದಾನೆ. ಪಂಪನ ಹೆಸರನ್ನ ಕೇಳಿದ್ರೇನೆ ಸಾಕು, ಸಾಹಿತ್ಯಾಸಕ್ತರು ಎಲ್ಲರಿಗೂ ಒಂದು ರೀತಿಯಲ್ಲಿ ಕಣ್ಣಲ್ಲಿ ಹೊಳಪು ಮೂಡುತ್ತೆ. ಇವನು ಗೊತ್ತು ನನಗೆ ಅನ್ನೋ ರೀತಿಯಲ್ಲಿ. ಆ ಆದಿಕವಿ ಪಂಪ ಹಂಪ, ಗುರುಹಂಪ, ಹಂಪದೇವ, ಪಂಪುಗ ಇತ್ಯಾದಿ ಹೆಸರುಗಳನ್ನೆಲ್ಲ ಪಡೆದಿದ್ದ. ಇವನ ಪೂರ್ವಿಕರು ವತ್ಸಗೋತ್ರಕ್ಕೆ ಸೇರಿದಂತಹ ಅತ್ಯುನ್ನತ ಬ್ರಾಹ್ಮಣರು ಅಥವಾ ಬ್ರಾಹ್ಮಣ ಶ್ರೇಷ್ಠರು. ಇವರ ಹಿರಿಯ ತಲೆಗಳಲ್ಲಿ 4ನೆಯ ತಲೆಗೆ ಹೋದರೆ ಅಲ್ಲಿ ಸೋಮಯಾಜಿಯಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದವರು, ಯಾಗವನ್ನ ಮಾಡ್ತಾ ಇದ್ದವರು. ಆದ್ರೆ ಒಂದೇ ಒಂದು ಕೊರತೆ ಪಂಪನಿಗೆ ಇದ್ದದ್ದು ಇದರಲ್ಲಿ ಅಂತಂದ್ರೆ, ಯಾಗವನ್ನ ಮಾಡಿದಾಗ ಅದರಲ್ಲಿ ಪಶುವಧೆ ಮಾಡ್ತಿದ್ದದ್ದು. ಅವನ ಯಾಗದ ಧೂಮ ಪಶು ಹತ್ಯೆಯಿಂದ ಕಪ್ಪಾಗಿ ಹೋಗ್ತಾ ಇತ್ತು, ಕಲಂಕವಾಗ್ತಾ ಇತ್ತು ಅಂತಕ್ಕಂಥದ್ದು ಪಂಪನ ಒಂದು ಕೊರಗು. ಅದೇ ಕೊರಗು ಪ್ರಾಯಶಃ ಇವನ ತಂದೆಗೂ ಇತ್ತು, ಅಭಿರಾಮ ದೇವನಿಗೂ ಇತ್ತು. ಹಾಗಾಗಿ ವತ್ಸ್ಯಗೋತ್ರದ ಬ್ರಾಹ್ಮಣ ವಂಶಕ್ಕೆ ಸೇರಿದವನಾದರೂ ಸಹ ಜೈನ ಧರ್ಮದ ಕಡೆಗೆ ಅವನ ಕಣ್ಣು ತಿರುಗಿತು. ಅಹಿಂಸೆಯನ್ನೇ ಮೂಲವಾಗಿಟ್ಟುಕೊಂಡಿರ್ತಕ್ಕಂಥ ಈ ಧರ್ಮ ತನಗೆ ಸರಿ ಅಂತ ಹೇಳಿ ಅವನು ಜಾತಿಯೊಳ್ ಎಲ್ಲ ಉತ್ತಮದ ಜಾತಿಯ ವಿಪ್ರಕುಲಂಗೆ, ಜಾತಿಯೊಳ್ ಎಲ್ಲ ಉತ್ತಮ ಜಾತಿಯ ವಿಪ್ರಕುಲಂಗೆ ನಂಬಲೇಂ ಮಾತೋ ಜಿನೇಂದ್ರ ಧರ್ಮಮೇ ವಲಂ ದೊರೆ ಧರ್ಮದೊಳ್ ಅಂತ ಹೇಳಿ ಜೈನ ಧರ್ಮವನ್ನ ಅವನು ಅವಲಂಬಿಸ್ತಾನೆ. ಇದು ಪಂಪನಿಗೆ ಒಂದು ಒಳ್ಳೆಯ ಪರಿಣಾಮವನ್ನೇ ಬೀರಿತು. ಸಾಮಾನ್ಯವಾಗಿ ನಾವು ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಬಂತು ಅಂತಂದ್ರೆ ಹಳೆಯ ಧರ್ಮವನ್ನ ಬಿಟ್ಟು ಹೊಸ ಧರ್ಮವನ್ನ ಹೆಚ್ಚು ಆಲಿಂಗಿಸಿಕೊಳ್ಳೋದು, ಅದರಲ್ಲಿರ್ತಕ್ಕಂಥ ವಿಷಯಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು, ಅದನ್ನೇ ನಮ್ಮ ಮಾತು ಬರಹಗಳಲ್ಲಿ ಹೆಚ್ಚಾಗಿ ಪ್ರಕಟ ಮಾಡ್ತಕ್ಕಂಥದ್ದು ಇರುತ್ತೆ. ಆದರೆ ಪಂಪ ಹಾಗೆ ಮಾಡಲಿಲ್ಲ. ಅವನು ವತ್ಸ್ಯಗೋತ್ರದ ಶ್ರೇಷ್ಠ ಬ್ರಾಹ್ಮಣ ವಂಶದಿಂದ ಹುಟ್ಟಿದ ಸಂಸ್ಕಾರ ಅವನಿಗೆ ಹುಟ್ಟಿನಿಂದಲೂ ಬಂದಿತ್ತು. ಆ ಸಂಸ್ಕಾರದ ಜೊತೆಗೆ ಜೈನ ಧರ್ಮದ ಸಂಸ್ಕಾರ, ಇದು ಎರಡನ್ನೂ ಸೇರಿಸ್ಕೊಂಡು ಅವೆರಡನ್ನು ತನ್ನ ಕಾವ್ಯಗಳಲ್ಲಿ ನಿರೂಪಣೆ ಮಾಡಿದ. ಅದು ಅವನಿಗೊಂದು ವರವಾಯಿತೆ ಹೊರತು ಅದು ಅವನಿಗೆ ಶಾಪವಾಗಲಿಲ್ಲ. ಪಂಪನ ಮನೆತನದವರು ವೆಂಗಿಪಳು ಅಂತಕ್ಕಂಥ ನಾಡಿನಲ್ಲಿ ಇದ್ರು. ಪಂಪ ಅಲ್ಲಿ ಎಷ್ಟು ದಿವಸಗಳನ್ನ ಕಳೆದ್ನೋ, ಎಷ್ಟು ವರ್ಷಗಳನ್ನ ಕಳೆದ್ನೋ ಅದು ಹೆಚ್ಚಾಗಿ ತಿಳಿದು ಬಂದಿಲ್ಲ. ಆದ್ರೆ ಇವನ ಬಾಲ್ಯ ಮತ್ತೆ ಯೌವನ ಇವುಗಳು ಬನವಾಸಿ ದೇಶದಲ್ಲಿ ಕಳೆದಿದ್ದುವು ಅಂತಕ್ಕಂಥದ್ದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಸಿಕ್ಕತ್ತೆ. ಅವನ ಪೂರ್ವೋತ್ತರಗಳು ವೆಂಗಿ ಮಂಡಲಕ್ಕೆ ಸಂಬಂಧಪಟ್ಟಿದ್ರೂನು, ಅನೇಕ ಗೌರವ ಮರ್ಯಾದೆಗಳನ್ನು ಅವನು ಪಡೆದಿದ್ರೂನು ಅವನ ಮನಸ್ಸು ಹೃದಯ ನೆಲೆಸಿದ್ದು ಅಚ್ಚಗನ್ನಡದ ಪ್ರದೇಶವಾದಂತಹ, ಮಲೆನಾಡಿನ ಪ್ರದೇಶವಾದಂತಹ ಬನವಾಸಿ ದೇಶದಲ್ಲಿ. ಪರಿಸ್ಥಿತಿ ಬದಲಾಗಿ ಬೇರೆ ಕಡೆಗೆ ಹೋಗಬೇಕಾಗಿ ಬಂದರೂ ಸಹ ಪಂಪನನ್ನ ಬನವಾಸಿಯ ಸೌಂದರ್ಯ ಆಕರ್ಷಿಸುತ್ತೆ. ಅದು ಅವನ ಈ ಕೆಳಗಿನ ಪದ್ಯದಿಂದಾನೇ ಗೊತ್ತಾಗತ್ತೆ. ಪದ್ಯ ಏನು? ಪದ್ಯಗಳಿಂದ ಅಂತ ಹೇಳ. ತೆಂಕಣ ಗಾಳಿ ಸೋಂಕಿದೊಡಂ ಒಳ್ನುಡಿಗೇಳ್ದೊಡಂ ಇಂಪನಾಳ್ದಗೇಯಂ ಕಿವಿ ಒಕ್ಕೊಡಂ ಬಿರಿದ ಮಲ್ಲಿಗೆ ಕಂಡೋಡಂ ಆದ ಕೆಂಪಲಂಪಿಗೆ ಎಡೆಗೊಂಡೊಡಂ ಮಧು ಮಹೋತ್ಸವ ಮುಗಿದೊಡಮಾದೊಡಂ ಏನೆನೆಂಬೆನ್ ಆರಂಕುಸಮಿಟ್ಟೊಂ ಇಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ. ಎಷ್ಟು ಸುಂದರವಾಗಿದೆ. ಏನೇನು ಬೇಕಾದ್ರೂ ಆಗ್ಲಿ, ಆದ್ರೆ ಯಾರು ಅಂಕುಶವನ್ನ ಇಟ್ಟರೂ ಸಹ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳ್ತಾನೆ. ಇದನ್ನ ಹೇಳ್ತಾ ಇದ್ದಾಗೆ ಇನ್ನೊಂದು ಪದ್ಯದಲ್ಲಿ ಹೇಳ್ತಾನೆ, ಏನಾಗಿ ಹುಟ್ಟದೇ ಇದ್ರೂ ಪರವಾಗಿಲ್ಲ, ಬನವಾಸಿ ದೇಶದಲ್ಲಿ ನಾನು ಒಂದು ಮರಿದುಂಬಿಯಾಗಿ, ಒಂದು ಕೋಗಿಲೆಯಾಗಿ, ಏನಾದ್ರೂ ಸರಿ ಅಲ್ಲಿ ಮಾತ್ರ ಹುಟ್ಟಬೇಕು ನಾನು ಅಂತ ಹೇಳಿ ಬಯಸ್ತಾನೆ. ಅಂದ್ರೆ
ಪಂಪನಿಗೆ ಬನವಾಸಿ ನಾಡು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿತ್ತು ಅಂತಕ್ಕಂಥದ್ದು ಇದರಲ್ಲಿ ನಮಗೆ ಗೊತ್ತಾಗತ್ತೆ. ಇನ್ನು ಪಂಪ ಹೇಗಿದ್ದ ಅನ್ನೋದ್ರ ಬಗ್ಗೆ ಕುತೂಹಲ ಮೂಡೋದು ಸಹಜ. ಪುಟ್ಟ ಮಗು ಪಂಪ ಎಲ್ಲರಿಗೂ ಆಕರ್ಷಿತನಾಗಿದ್ನಂತೆ, ಬಹಳ ಸುಂದರವಾಗಿದ್ನಂತೆ. ಸೊ ಅವನನ್ನ ಎತ್ಕೊಳ್ಳೋದಿಕ್ಕೆ ಎಲ್ಲ ಹೆಣ್ಣು ಮಕ್ಕಳನ್ನು ಆಸೆ ಪಡ್ತಾ ಇದ್ರಂತೆ. ಅವನನ್ನು ಸೊಂಟದ ಮೇಲೆ ಕೂರಿಸ್ಕೊಂಡು ತಿರುಗಾಡೋದಿಕ್ಕೆ ಅವ್ರಿಗೊಂದು ಹೆಮ್ಮೆ. ಅವನು ಬೆಳೆದ ಮೇಲೂ ಯೌವನಕ್ಕೆ ಬಂದ ಮೇಲೂ ಸಹ ಸ್ತ್ರೀಯರು ತನ್ನ ಕಡೆಗೆ ನೋಡ್ತಾ ಇದ್ರು ಅಂತ ಹೇಳ್ತಾನೆ. ಆತ ಹೇಗಿದ್ನಂತೆ ಗೊತ್ತಾ? ಕದಳಿ ಗರ್ಭಶ್ಯಾಮಂ ಮೃದು ಕೊಟಿಲ ಶಿರೋರುಹಂ ಸರೋರುಹ ವದನಂ ಮೃದು ಮಧ್ಯಮ ತನು ಹಿತಮಿತ ಮೃದುವಚನಂ ಲಲಿತ ಮಧುರ ಸುಂದರ ವೇಷಂ. ಎಷ್ಟು ಸೊಗಸಾಗಿ ತನ್ನ ಬಗ್ಗೆ ತಾನೇ ಹೇಳ್ಕೊಂಡಿದ್ದಾನೆ ನೋಡಿ. ಕದಳಿ ಗರ್ಭಶ್ಯಾಮಂ ಮೃದು ಕುಟಿಲ ಶಿರೋರುಹಂ ಸರೋರುಹ ವದನಂ ಮೃದು ಮಧ್ಯಮ ತನು ಹಿತಮಿತ ಮೃದುವಚನಂ ಲಲಿತ ಮಧುರ ಸುಂದರ ವೇಷಂ. ಇವನು ಪಂಪ. ಈ ಪಂಪನ ಹಿತಮಿತ ಮೃದು ವಚನ ಈಗ ನಮಗೆ ಕೇಳೋದಕ್ಕೆ ಸಿಕ್ಕಲ್ಲ. ಅದನ್ನು ನಾವು ಖಂಡಿತವಾಗ್ಲೂ ಮತ್ತೆ ಪಡೆಯೋದಕ್ಕಾಗಲ್ಲ. ಆದರೆ ಅವನ ಈ ಹಿತಮಿತ ಮಧುರ ವಚನ ಅವನ ಕಾವ್ಯಗಳಲ್ಲಿ ಸ್ಪಷ್ಟವಾಗಿದೆ, ಅವನ ಕಾವ್ಯ ಭಾಷೆಯಲ್ಲಿ ಸ್ಪಷ್ಟವಾಗಿದೆ. ಆದಿಪುರಾಣದಲ್ಲಾಗಲಿ ಅಥವಾ ವಿಕ್ರಮಾರ್ಜುನ ವಿಜಯದಲ್ಲಾಗಲಿ ಈ ರೀತಿಯ ಭಾಷೆಯನ್ನು ನಾವು ಕಾಣಬಹುದಾಗಿದೆ. ಹಿತಮಿತವಾದ ಭಾಷೆ, ಬಹಳ ಸುಂದರವಾದ ಭಾಷೆಯನ್ನ ಇವನು ಬೆಳೆಸ್ಕೊಂಡಿದ್ದಾನೆ. ಇನ್ನು ಪಂಪನ ಕಾಲದ ವಿಚಾರಕ್ಕೆ ಬಂದ್ರೆ, ಇವನು ತಾನೇ ಒದಗಿಸ್ಕೊಟ್ಟಿದ್ದಾನೆ. ದುಂದುಭಿನಾಮ ಸಂವತ್ಸರದಲ್ಲಿ ಹುಟ್ಟಿದೆ ಅಂತ ಹೇಳ್ತಾನೆ. ದುಂದುಭಿನಾಮ ಸಂವತ್ಸರದಲ್ಲಿ ಇವನು ಹುಟ್ಟಿದ್ರೆ ಪ್ಲವನಾಮ ಸಂವತ್ಸರದಲ್ಲಿ ಇವನು ಆದಿಪುರಾಣವನ್ನ ಬರೆದ. ಇವೆರಡಕ್ಕೂ ಅಂತರ ಎಷ್ಟಿರಬಹುದು ಅಂತ ಹೇಳಿ ನೋಡಿದ್ರೆ 39 ವರ್ಷ. ಅಂದ್ರೆ ಪಂಪ ಆದಿಪುರಾಣವನ್ನ ರಚನೆ ಮಾಡಿದಾಗ ಇವನಿಗೆ 39 ವರ್ಷ ಆಗಿತ್ತು. ಇದನ್ನ ಲೆಕ್ಕ ಹಾಕಿ ಕ್ರಿಸ್ತ ಶಕಕ್ಕೆ ಬಂದರೆ 902ರಲ್ಲಿ ಪಂಪನ ಜನನ ಆಗಿದೆ ಅಂತ ಹೇಳ್ಬಹುದು. ಇವನ ಗುರು ದೇವೇಂದ್ರ ಮುನಿ. ಅದಷ್ಟನ್ನ ಬಿಟ್ರೆ ಬೇರೆ ಇನ್ನೇನು ಹೆಚ್ಚಾಗಿ ಅವನ ಬಗ್ಗೆ ಇವನು ಹೇಳಿಲ್ಲ. ದೇವೇಂದ್ರ ಮುನಿ ಆಗ ಬಹಳ ಪ್ರಸಿದ್ಧನಾಗಿದ್ದ, ಬಹಳ ಒಳ್ಳೆಯ ಹೆಸರನ್ನ ಗಳಿಸಿದ್ದ. ಅಂಥವನ ಕೈ ಕೆಳಗೆ ಇವನು ವಿದ್ಯಾಭ್ಯಾಸವನ್ನ ಮಾಡ್ದ, ಜೈನ ಧರ್ಮವನ್ನ ಅಭ್ಯಾಸ ಮಾಡ್ದ. ಜೈನ ಧರ್ಮದ ಜೊತೆಗೆ ಇವನು ಶಸ್ತ್ರ ಶಾಸ್ತ್ರ ಇವುಗಳನ್ನ ಸಹ ಕಲಿತುಕೊಂಡ. ಸಂಸ್ಕೃತ ಪ್ರಾಕೃತ ಇವುಗಳ ಬಗ್ಗೆ ವಿದ್ಯಾಭ್ಯಾಸವನ್ನ ಮಾಡ್ದ. ಸೊ ಇವನು ಈ ರೀತಿಯಲ್ಲಿ ಇವನು ಕಲಿತದ್ದು, ಇವನ ಸಂಸ್ಕೃತ ಇವನ ಪ್ರಾಕೃತ ಪ್ರತಿಯೊಂದೂ ಇವನ ಜೈನ ಧರ್ಮದ ಕಾವ್ಯ ರಚನೆಗೆ ಬಹಳ ಅನುಕೂಲವಾಯಿತು. ಇವನು ಬರೆಯುವಾಗ ಬೇಕಾದಷ್ಟು ಸಂಸ್ಕೃತದ ಕವಿಗಳ ಪದ್ಯಗಳನ್ನ ತಗೊಂಡು ಕನ್ನಡೀಕರಿಸಿ ಅದನ್ನ ನಮಗೆ ಉಣಬಡಿಸಿದ್ದಾನೆ. ಹಾಗಂತ ಹೇಳಿದ ಮಾತ್ರಕ್ಕೆ ಕೃತಿ ಚೌರ್ಯ ಮಾಡಿದಾನೆ ಇವನು ಪಂಪ ಅಂತ ಅನ್ಕೋಬೇಡಿ. ಅದರಲ್ಲಿ ಒಂದು ಒಳ್ಳೆ ಉದ್ದೇಶ ಅವನದಿದೆ. ಇದನ್ನ ಕನ್ನಡೀಕರಿಸಿ ಕೊಡೋದು. ಸಂಸ್ಕೃತ ಎಲ್ಲರಿಗೂ ಬರಬೇಕಾಗಿಲ್ಲ, ಅಷ್ಟು ಒಳ್ಳೊಳ್ಳೆ ಶ್ಲೋಕಗಳಿದೆಯಲ್ಲ, ಅದನ್ನ ಕನ್ನಡದಲ್ಲಿ ಬರೆದ್ರೆ ಎಲ್ಲರಿಗೂ ತಲುಪುತ್ತಲ್ಲ ಅಂತಕ್ಕಂಥ ಒಂದು ಸದುದ್ದೇಶ ಅವನದಾಗಿತ್ತು ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಬೇಕು. ಅಲ್ಲೂ ತಾನು ಕಾವ್ಯವನ್ನ ಬರೆಯುವಾಗ ಸತ್ಕವಿ ವ್ಯಾಸ, ವ್ಯಾಸಮುನಿ ಇವರಿಬ್ಬರ ಹೆಸರುಗಳನ್ನ ಮಾತ್ರ ಹೇಳ್ತಾನೆ ಹೊರತು ಎಲ್ಲ ಸಂಸ್ಕೃತಗಳನ್ನ ತೆಗೆದುಕೊಂಡಿರ್ತಕ್ಕಂಥ ಅಥವಾ ಸಂಸ್ಕೃತ ಪದ್ಯಗಳನ್ನ ತೆಗೆದುಕೊಂಡಿರ್ತಕ್ಕಂಥ ಕವಿಗಳ ಹೆಸರುಗಳನ್ನ ಎಲ್ಲೂ ಹೇಳಕ್ ಹೋಗಿಲ್ಲ. ಆದ್ರೂ ಅದರಲ್ಲಿ ಗುರುತಿಸಿದಾಗ ಇಲ್ಲೊಂದೆರಡು ಪದ್ಯಗಳನ್ನ ಅದಕ್ಕಾಗಿ ನಿಮ್ಮ ಮುಂದೆ ಇಡ್ತೇನೆ. ಅಂತೂ ಮಹೀಭಾಗಮೆಲ್ಲಮಂ ಚತುರಂಗಮಯಂ ದಿವ್ಯ ಭಾಗಮೆಲ್ಲಂ ರಜೋಮಯಮುಂ ನಭೋಭಾಗಮೆಲ್ಲಮಂ ದಿವಿಜ ವಿದ್ಯಾಧರಮಯಮುಂ ಸಮೀರಣ ಸಂಚರಣಮೆಲ್ಲಂ ಮದ ಗಂಧಮಯಮುಂ ಸೃಷ್ಟಿಯೆಲ್ಲಂ ಅವನಿಪಾಳಯಮುಂ ಭುವನ ವಿವರಮೆಲ್ಲಂ
ಜಯ ಜಯ ನಿನಾದಂ ಆಗಿ. ಎಷ್ಟು ಸುಂದರವಾಗಿ ಅದನ್ನ ಬರ್ಕೊಂಡು ಹೋಗಿದ್ದಾನೆ. ಇದು ಆದಿಪುರಾಣದಲ್ಲಿ 278ನೇ ಪುಟದಲ್ಲಿ ಬರುತ್ತೆ. ಇದು ಅದನ್ನ ತೆಗೆದುಕೊಂಡಿರ್ತಕ್ಕಂಥ, ಅದಕ್ಕೆ ಆಧಾರವಾಗಿರ್ತಕ್ಕಂಥ ಸಂಸ್ಕೃತದ ಶ್ಲೋಕ ಯಾವುದು ಅಂತಂದ್ರೆ ಕಾದಂಬರಿಯ 113ನೇ ಪುಟದಲ್ಲಿ ಬಾಣಭಟ್ಟ ಬರೆದಿರ್ತಕ್ಕಂಥ ಸಂಸ್ಕೃತ ಕಾದಂಬರಿಯ 113ನೇ ಪುಟದಲ್ಲಿ ಇರ್ತಕ್ಕಂಥದ್ದು. ಕ್ಷಣೇನ ಚತುರಂಗಮಯಾಮಿವ ಮಹೀತಲಂ, ಕ್ಷಣೇನ ಚತುರಂಗಮಯಾಮಿವ ಮಹೀತಲಂ ಕುಂಜುರ್ಮಯಾಮಿವ ದಿಕ್ಚಕ್ರವಾಲಂ ಆತಪತ್ರ ಮಂಡಲಮಯ ಇವ ಅಂತರಿಕ್ಷಂ ಇವ ಮದಗಂಧಮಯಂ ಇವ ಸಮೀರಣ ಭೂಪಾಲಮಯೀವ ಪ್ರಜಾ ಸೃಷ್ಟಿ ಜಯ ಜಯ ಶಬ್ದಂ ಇವ ತ್ರಿಭುವನಂ ಭವನ್. ಇದೇ ಶ್ಲೋಕವನ್ನ ಅವನು ಕನ್ನಡೀಕರಿಸಿ ತನ್ನದೇ ಶಬ್ದಗಳಲ್ಲಿ ಅಲಂಕರಿಸಿ ನಮಗೆ ಉಣಬಡಿಸಿದ್ದಾನೆ. ಅದೇ ರೀತಿಯಲ್ಲಿ ಮಾಡಿರ್ತಕ್ಕಂಥ ಇನ್ನೊಂದು ಪದ್ಯ ಕಾದಂಬರಿಯ 78ನೇ ಪುಟದಲ್ಲಿ ಇರ್ತಕ್ಕಂಥ ಒಂದು ಶ್ಲೋಕ ಹೀಗಿದೆ. ಹರ ಜಟಾಜೂಟಕ್ಕೆ ಚಂದ್ರಲೇಖಿಯಪ್ಪಂತೆ ದಿಕ್ಕಂಕರ ತಟಕ್ಕೆ ಮದಲೇಖಿಯಂತೆ ಕೈಟ ಭಾರತೀಯ ವಿಶಾಲೋರ ಸ್ಥಳಕ್ಕೆ ಕೌಸ್ತುಭಮಿಪ್ಪಂತೆ. ಅದನ್ನೇ ಯಾವುದರಿಂದ ತಗೊಂಡಿದ್ದಾನೆ? ಚಂದ್ರಲೇಖೇವ ಹರ ಜಟಾಕಲಾಪಸ್ಯ ಕೌಸ್ತುಭ ಪ್ರಭೇವ ಕೈಟ ಭಾರಿ ವಕ್ಷಸ್ಥಲಸ್ಯ ಮದಲೇಖೇವ ದಿಗ್ಗಜಸ್ಯ. ಈ ಶ್ಲೋಕವನ್ನ ಕನ್ನಡೀಕರಿಸಿ ನಮಗೆ ಉಣಬಡಿಸಿದ್ದಾನೆ ಪಂಪ. ಈ ರೀತಿಯಾಗಿ ಪಂಪ ತನ್ನ ಕಾವ್ಯವನ್ನ ಬರೆಯೋದಕ್ಕೆ ಹೇಗೆ ಸಂಸ್ಕೃತದ ಶ್ಲೋಕಗಳನ್ನ ತಗೊಂಡು ಕನ್ನಡೀಕರಿಸ್ಕೊಂಡು, ಹಾಗೇ ಪಂಪನ ಪದ್ಯಗಳನ್ನ, ಪಂಪನ ಕಾವ್ಯದಿಂದ ಪದ್ಯಗಳನ್ನ ಉದಾಹರಣೆಗೆ ತಗೊಂಡು ತಾವೇ ತಮ್ಮದಾಗಿ ಅಳವಡಿಸಿಕೊಂಡವರು ಬೇಕಾದಷ್ಟು ಜನ ಕವಿಗಳಿದ್ದಾರೆ. ರನ್ನ, ಪೊನ್ನ, ಜನ್ನ, ಮತ್ತೆ ಅಗ್ಗಳ, ಷಡಕ್ಷರದೇವ, ಬೇಕಾದಷ್ಟು ಜನ ಹೀಗೆ ಇದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ನಾಗಚಂದ್ರ ಅಭಿನವ ಪಂಪ ಅಂತಾನೆ ತನ್ನನ್ನ ತಾನು ಕರೆದುಕೊಂಡ. ಅವನನ್ನ ಆರಾಧಿಸಿದ ಪಂಪ ಅವನಿಗೆ ಬಹಳ ಇಷ್ಟವಾದ ಕವಿಯಾದ. ಪಂಪ ನಮಗೆಲ್ಲ ಗೊತ್ತಿರೋ ಹಾಗೆ ಆದಿಪುರಾಣ ಮತ್ತೆ ವಿಕ್ರಮಾರ್ಜುನ ವಿಜಯ ಎರಡನ್ನೂ ಅವನು ಬರೆದಿರ್ತಕ್ಕಂಥದ್ದು ಚಂಪು ಕಾವ್ಯದಲ್ಲಿ. ಚಂಪು ಕಾವ್ಯವನ್ನ ಬಳಸುವಂಥ ಪ್ರಮೇಯ ಏನ್ ಬಂತು, ಅಥವಾ ಚಂಪು ಕಾವ್ಯ ಅಂದ್ರೆ ಏನು, ಹೇಗೆ, ಯಾತಕ್ಕೆ ಅದು ಗದ್ಯ ಪದ್ಯ ಮಿಶ್ರಿತವಾಗಿದೆ ಅಂತೆಲ್ಲ ಪ್ರಶ್ನೆಗಳು ಬರುತ್ತೆ. ಪ್ರಾಯಶಃ ಒಂದೇ ರೀತಿಯ ಪದ್ಯಗಳನ್ನ ತಗೊಂಡಾಗ ಅದರಲ್ಲಿ ತಮಗೆ ಬೇಕಾದ ವಿವರಗಳನ್ನ ಬಹಳ ಸುಂದರವಾಗಿ ವರ್ಣಿಸೋದಕ್ಕೆ ಕಷ್ಟವಾಗಬಹುದು ಅಂತಕ್ಕಂಥ ಒಂದು ಉದ್ದೇಶದಿಂದ ಅದರಲ್ಲಿ ಗದ್ಯವು ಸೇರಿಕೊಂಡಿದೆ ಅಂತ ಅಂದ್ಕೊಳ್ತೇನೆ. ಪಂಪ ಬರೀ ವೃತ್ತಗಳನ್ನ, ಗದ್ಯವನ್ನ ಅಷ್ಟನ್ನೇ ಅಲ್ಲ, ಅವನು 6 ವೃತ್ತಗಳು, ಖ್ಯಾತ ಕರ್ನಾಟಕ ವೃತ್ತಗಳನ್ನ ತಗೊಂಡಿದ್ದಲ್ದೇನೆ ಉಳಿದ ವೃತ್ತಗಳನ್ನು ಬಳಸಿ ರಗಳೆ, ಪಿರಿಯಕ್ಕರ, ಚೌಪದಿ ಇತ್ಯಾದಿ ದೇಸಿ ಛಂದಸ್ಸುಗಳನ್ನು ಸಹ ತನ್ನ ಕಾವ್ಯದಲ್ಲಿ ಬಳಸ್ಕೊಂಡಿದ್ದಾನೆ. ಸಾಧ್ಯವಾದರೆ ಇವುಗಳನ್ನ ಕುರಿತು ಒಂದೊಂದು ಉದಾಹರಣೆಯನ್ನ ಮುಂದಿನ ನನ್ನ ಉಪನ್ಯಾಸದ ಸಮಯದಲ್ಲಿ ವಿಕ್ರಮಾರ್ಜುನ ವಿಜಯದಿಂದಾನೇ ಆರಿಸ್ಕೊಂಡೋ ಅಥವಾ ಇದರಿಂದನೇ ಆರಿಸ್ಕೊಂಡೋ ಕೊಡ್ತೀನಿ. ಈಗ ಸದ್ಯಕ್ಕೆ ಸಮಯವನ್ನ ಗಮನದಲ್ಲಿಟ್ಕೊಂಡಿದ್ದೀನಿ. ನನ್ನಿಂದ ಹೆಚ್ಚು ನಿಮಗೆ ತಲೆಗೆ ಕೆಲಸ ಆಗೋದು ಬೇಡ. ಅಯ್ಯಯ್ಯ ಏನಪ್ಪ ಇವರದು ಮಾತು ಮುಗಿಯೋದೇ ಇಲ್ಲ, ಎಷ್ಟೊತ್ತಾರುವೆ ಅನ್ನೋ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಅದನ್ನ ಕೈ ಬಿಟ್ಟಿದ್ದೇನೆ ಅಷ್ಟೇ. ಇವನು ಬಳಸ್ಕೊಂಡ ಖ್ಯಾತ ಕರ್ನಾಟಕ ವೃತ್ತಗಳು ನಿಮಗೆಲ್ಲ ಪರಿಚಯವೇ ಇರಬೇಕು. ಗುರು ಒಂದಾದಿಯೊಳ್ ಉತ್ಪಲಂ, ಗುರು ಒಂದಾದಿಯೊಳ್ ಉತ್ಪಲಂ, ಗುರು ಮೊದಲ್ ಮೂರಾಗಿ ಶಾರ್ದೂಲಂ, ಗುರು ನಾಲ್ಕಾಗಿರಲಂತು ಸ್ರಗ್ಧರೆ, ಲಘುದ್ವಂದ್ವ ಗುರುದ್ವಂದ್ವ ಮತ್ತೇಭ, ಲಘುದ್ವಂದ್ವ ತ್ರಿಗುರುವಿಂದಕ್ಕುಂ ಮಹಾಸ್ರಗ್ಧರೆ ಹರಿಣಾಕ್ಷಿ ಲಘುನಾಲ್ಕುಂ ಚಂಪಕಂ. ಇವು 6 ಖ್ಯಾತ ಕರ್ನಾಟಕ ವೃತ್ತಗಳು. ಇದನ್ನ ನಾವು ಹೈಸ್ಕೂಲ್ನಲ್ಲಿ ಓದೋವಾಗ್ಲಿಂದಾನು ನಮಗೆ ಇದೇ ರೀತಿಯಲ್ಲಿ ಅದನ್ನ ಅಭ್ಯಾಸ ಮಾಡಿಸ್ತಾ ಇದ್ರು. ಏಕೆಂದ್ರೆ ನೆನಪಿನಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟ. ಎಲ್ಲ ವೃತ್ತಗಳನ್ನು ಹೇಗೆ ಬರುತ್ತೆ, ಯಮಾತ ರಾಜಭಾನಸಲಗಮ್ ಎಲ್ಲ ಮಾಡಿಕೊಂಡು ನಜ ಭಜ ಜಂಜರಂ ಬಗೆಗೊಳಲ್ ಅದೆಲ್ಲ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ. ಈ ರೀತಿ ಆದ್ರೆ ಇದು ಬಹಳ ಸುಲಭ ಅಂತಕ್ಕಂಥ ಒಂದು ಇದರಲ್ಲಿ
ಇದನ್ನು ಸಹ ನಮಗೆ ಉರು ಹುಡಿಸ್ತಾ ಇದ್ರು. ಹಾಗಾಗಿ ಅದು ಇನ್ನೂ ನನ್ನ ನೆನಪಿನಲ್ಲಿ ಉಳ್ಕೊಂಡಿದೆ. ಪಂಪ ತನ್ನನ್ನ ಬೇಕಾದಷ್ಟು ತನ್ನನ್ನೇ ತಾನು ಹೊಗಳ್ಕೊಂಡಿದ್ದಾನೆ, ಬೇಕಾದಷ್ಟು ಪ್ರಶಸ್ತಿಗಳನ್ನು ಕೊಟ್ಕೊಂಡಿದ್ದಾನೆ ತನಗೆ ತಾನೇನೆ. ಧಾತ್ರಿ ವಳೆಯ ನಿಳಂಪ, ವತ್ಸಕುಲ ತಿಲಕ, ಕೊಂಡ ಕುಂಡಾನ್ವಯ ನಂದನವನ ಶುಕ ಅಂತೆಲ್ಲ ಹೊಗಳ್ಕೊಂಡಿದ್ದಾನೆ. ಇದೆಲ್ಲ ಯಾವ್ಯಾವ್ದ್ರಲ್ಲಿ ಹೇಗೆ ಹೊಗಳ್ಕೊಂಡಿದ್ದಾನೆ ಅಂತ ನೋಡೋದಕ್ಕೆ ಹೋದ್ರೆ ಬಹಳ ವಿವರಣೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಕೈ ಬಿಟ್ಟಿದ್ದೀನಿ ಅಷ್ಟೇ. ಅಗತ್ಯ ಅನ್ನಿಸಿದರೆ ಮುಂದಿನ ಉಪನ್ಯಾಸಕ್ಕೆ ಅದನ್ನ ಹಾಕೊಳ್ತೇನೆ. ಇವನು ಬರೀ ಹೊಗಳ್ಕೊಂಡಿರೋದೇ ಅಷ್ಟೇ ಅಲ್ಲ, ರನ್ನ ಸಹ ಇವನನ್ನ ಆದಿಪುರಾಣವನ್ನ ಬರೆದು ಬಿಟ್ಟು ಇವನು ದ್ವಿಜ ವಂಶಧ್ವಜ ಆಗ್ಬಿಟ್ಟ ಅಂತ ಹೇಳಿ ತನ್ನ ಅಜಿತ ಪುರಾಣವನ್ನ ಬರೆಯುವಾಗ ಹೇಳಿದ್ದಾನೆ. ಇಷ್ಟಾದ್ರೂ ಪಂಪನಿಗೆ ಕವಿತಾ ಗುಣಾರ್ಣವ ಅಂತಕ್ಕಂಥ ಬಿರುದು ಬಹಳ ಇಷ್ಟವಾಯಿತು ಅನ್ನೋಂಥ ಒಂದು ಸಂಗತಿ. ಅದರ ವಿವರಣೆ ಸಹ ಈಗ ಸದ್ಯಕ್ಕೆ ಕೈ ಬಿಟ್ಟಿರ್ತೇನೆ, ಮುಂದೆ ಅದನ್ನ ಹೇಳ್ತೇನೆ ಅಂತ ಅನ್ಕೊಂಡಿದ್ದೀನಿ. ಇದು ಪಂಪನ ಒಂದು ಸ್ಥೂಲ ಪರಿಚಯ. ನಿಮಗೆ ಎಷ್ಟರ ಮಟ್ಟಿಗೆ ಪಂಪನ ವ್ಯಕ್ತಿತ್ವದ ಅರಿವಾಯ್ತೋ, ಅಥವಾ ಇಡೀ ಆನೆಯನ್ನ ನಾನು ವಿವರಣೆ ಕೊಡೋದಕ್ಕೆ ಹೋದಾಗ ಆನೆಯನ್ನು ಒಂದು ಕುರುಡನಿಗೆ ಆನೆಯನ್ನ ವಿವರಿಸಿ ಹೇಳಬೇಕಾದ್ರೆ ಅವನು ಮುಟ್ಟಿದ ಭಾಗವೇ ಅದಷ್ಟೇ ಆನೆ ಅಂತ ಅಂದ್ಕೊಳ್ಳೋ ಹಾಗಾಯ್ತೋ ನಾನು ಮಾಡಿದ್ದು, ಅದು ಗೊತ್ತಿಲ್ಲ. ಅದಷ್ಟಕ್ಕೆ ಪಂಪನ ಪರಿಚಯದ ಭಾಗವನ್ನು ಇವತ್ತಿಗೆ ನಿಲ್ಲಿಸ್ತೀನಿ. ಅವನು ಬರೆದಿರ್ತಕ್ಕಂಥ ಮೊದಲ ಕೃತಿ ಆದಿಪುರಾಣ. ವೈದಿಕ ಧರ್ಮದಲ್ಲಿ ನಮ್ಮ ಮಹಾಭಾರತ ರಾಮಾಯಣಗಳಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡ್ತೀವೋ, ಪೂಜ್ಯತೆಯನ್ನು ಕೊಡ್ತೀವೋ, ಅದೇ ಪೂಜ್ಯತೆ ಇವನ ಜೈನ ಧರ್ಮದಲ್ಲಿ ಮಹಾಪುರಾಣಕ್ಕಿದೆ. ಜಿನಸೇನ, ಗುಣಭದ್ರ ಸೂರಿ ಇವರಿಬ್ಬರಿಂದ ರಚಿತವಾದದ್ದು ಮಹಾಪುರಾಣ. ಈ ಗುಣಭದ್ರಾಚಾರ್ಯ ಇಲ್ಲಿ ಒಂದು ವೈಯಕ್ತಿಕವಾದ ಮಾತು ಭಾಷಣದಿಂದ ಉಪನ್ಯಾಸದಿಂದ ಹೊರಕ್ಕೆ ಬಂದು ಗುಣಭದ್ರಾಚಾರ್ಯರು ಬರೆದಂತಹ ಉತ್ತರ ಪುರಾಣದ ಬಗೆಗೆ, ಉತ್ತರ ಪುರಾಣವನ್ನ ಕುರಿತಂತೆ ಆಸ್ಥಾನ ವಿದ್ವಾನ್ ಆಗಿದ್ದಂತಹ ಪಂಡಿತ ಶಾಂತರಾಜ ಶಾಸ್ತ್ರಿಗಳು ಕನ್ನಡೀಕರಿಸಿದ್ರು. ಅದೇ ಪುಸ್ತಕವನ್ನ ಆಧಾರವಾಗಿ ಇಟ್ಕೊಂಡು ನಾನು ನನ್ನ ಡಾಕ್ಟರೇಟ್ ಪದವಿಯನ್ನ ಪಡೆದೆ. ಅದನ್ನೇ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು ಈಗ ಅದನ್ನೇ ಅವರೇ ಮುದ್ರಿಸಿ ಅದನ್ನ MA ತರಗತಿಗಳಿಗೆ ಬೋಧಕವಾಗುವ ಹಾಗೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಸಂಗತಿ. ಅದನ್ನ ಅಲ್ಲಿ ಕೈ ಬಿಡೋಣ. ಜಿನಭದ್ರ ಮತ್ತೆ ಜಿನಸೇನ ಮತ್ತೆ ಗುಣಭದ್ರ ಸೂರಿ ಇವರುಗಳ ಮಹಾಪುರಾಣವೇ ಇವತ್ತು ಪಂಪ ತೆಗೆದುಕೊಂಡಿರ್ತಕ್ಕಂಥ ಆದಿಪುರಾಣಕ್ಕೆ ಮೂಲ. ಇದೇ ಆದಿಪುರಾಣದ ವಿಷಯವನ್ನೇ ಕುರಿತು ಬೇಕಾಷ್ಟು ಜನ ಕವಿಗಳು ಬರೆದಿದ್ದಾರೆ. ಪರಹದ್ದಾಸ ಅಂತಕ್ಕಂಥ ಕವಿ ಪುರುದೇವ ಚಂಪು ಅನ್ನೋ ಹೆಸರಿನಲ್ಲಿ ಬರೆದಿದ್ರೆ, ಚಾಮುಂಡರಾಯ ಪುರಾಣದಲ್ಲಿ ಗದ್ಯ ರೂಪದಲ್ಲೇನೆ ಕಥೆ ಬಂದಿದೆ. ಇದನ್ನೇ ಹಸ್ತಿಮಲ್ಲ ಅಂತಕ್ಕಂಥನ್ನು ಕಾವ್ಯರೂಪ ಬರೆದಿದ್ದಾನೆ ಅಂತ ಪ್ರತೀತಿ ಇದೆ. ಇನ್ನು ಅನೇಕ ಕವಿಗಳು ಈ ಕಾವ್ಯವನ್ನ ಕುರಿತಂತೆ ಬರೆದಿದ್ದಾರೆ. ಆದ್ರೆ ಅದನ್ನೆಲ್ಲ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಆಗುತ್ತೆ ಅನ್ನೋ ಭ್ರಮೆಯಿಂದ, ಹೆದರಿಕೆಯಿಂದ ಅದನ್ನ ಬಿಟ್ಟಿದ್ದೇನೆ ಇಲ್ಲಿ. ಈ ತೀರ್ಥಂಕರ ಚರಿತೆ ಅಥವಾ ಜೈನ ಪುರಾಣ ಅಂತಂದ್ರೆ ತೀರ್ಥಂಕರ ಚರಿತೆ, ಚಕ್ರವರ್ತಿಗಳು ಮೊದಲಾದ 63 ಶಲಾಕಾ ಪುರುಷರ ಜನ್ಮಾಂತರ ಸಂಗತಿಗಳೊಡನೆ ಸಂಪ್ರದಾಯಕ್ಕನುಸಾರವಾಗಿ ನಿರೂಪಿಸ್ತಕ್ಕಂಥ ಸಂಸ್ಕೃತ ಗ್ರಂಥ ಮಹಾಪುರಾಣ. ಎಲ್ಲವನ್ನೂ ವರ್ಣಿಸಬೇಕು ಅಂತಂದಾಗ ಇದು ಒಂದು ರೀತಿಯಲ್ಲಿ ಚರ್ವಿತ ಚರ್ವಣ ಆಗ್ತಾ ಹೋಗುತ್ತೆ. ಹೇಳಿದ್ದನ್ನೇ ಹೇಳಬೇಕಾಗುತ್ತೆ. ಅದು ಪಂಪನ ತಪ್ಪಲ್ಲ, ಆದಿಪುರಾಣದ ಮಹಾಪುರಾಣದ ತಪ್ಪು ಅಷ್ಟೆ, ಜೈನ ಧರ್ಮದ ತಪ್ಪು. ಅದರೊಳಗೆ ಹೇಗಿದೆಯೋ ಹಾಗೆ ಇವನು ಸಹ ಬರಿಬೇಕಾಗತ್ತೆ. ಈ ಮಹಾಪುರಾಣದಲ್ಲಿ ಬರ್ತಕ್ಕಂಥ 23 ತೀರ್ಥಂಕರರ ಚರಿತ್ರೆ ಒಂದು ಭಾಗ ಆದ್ರೆ, ಆದಿದೇವ ಅಥವಾ ಪುರುದೇವ ಅಂತ ಕರೆಸ್ಕೊಳ್ತಕ್ಕಂಥ ಆದಿ ತೀರ್ಥಂಕರನ ಕಥೆ ಒಂದು ಭಾಗವಾಗತ್ತೆ. ಅಥವಾ ಅರ್ಧ ಭಾಗಕ್ಕಿಂತಲೂ ಅದು ಹೆಚ್ಚು ಆವರಿಸ್ಕೊಂಡಿದೆ ಅಂತಾನೂ ಹೇಳ್ಬೋದು. ಅದನ್ನೇ ಪಂಪ ತನ್ನ ಆದಿಪುರಾಣಕ್ಕೆ ಮೂಲವಾಗಿ ವಸ್ತುವಾಗಿ ಆರಿಸ್ಕೊಂಡಿದ್ದಾನೆ.
ಈ ಪುರಾಣ ಆದಿಪುರಾಣದ ಆರಂಭದಲ್ಲಿ ಪಂಪ ತನ್ನ ಕಾವ್ಯದ ಗುರಿ ಏನು, ಇದರಲ್ಲಿ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ನೆಗಳ್ದ ಆದಿಪುರಾಣದೊಳ್ ಅರಿಯುವುದು ಕಾವ್ಯ ಧರ್ಮಮುಂ. ಜೈನ ಧರ್ಮವನ್ನ ಇದರಲ್ಲಿ ಪ್ರಸ್ತುತಿಪಡಿಸೋದ್ರ ಜೊತೆಗೆ ಕಾವ್ಯ ಧರ್ಮವನ್ನ ಸಹ ನಾನು ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗೆ ಹೇಳಿದ್ರು ಸಹ ಇಂಥ ಕಾವ್ಯಗಳಲ್ಲಿ ಏನಾಗತ್ತೆ, ಸಾಮಾನ್ಯವಾಗಿ ದೇಶ ಕಾಲ ಇವುಗಳ ವಿಚಾರ ಮತ್ತೆ ಧರ್ಮದ ವ್ಯಾಖ್ಯಾನಗಳು ಇವುಗಳೆಲ್ಲ ಬಂದು ಒಂದು ಕಾವ್ಯವನ್ನ ಹುಲ್ಲು ಅಗದ ಹಾಗೆ ಅದರಲ್ಲಿ ಇರ್ತಕ್ಕಂಥ ರಸವನ್ನ ಹೀನ ಮಾಡ್ಬಿಡುತ್ತೆ. ಆದ್ರೆ ಇದು ವಿಧಿ ಇಲ್ಲ, ಇದು ಪಂಪ ಮಾಡ್ತಕ್ಕಂಥ ಇದಲ್ಲ. ಜೈನ ಧರ್ಮದ ಯಾವ ರೀತಿ ಇದೆಯೋ, ಹೇಗೆ ಬೆಳೆದು ಬಂದಿದೆಯೋ, ಅದು ಹೇಗೆ ಬರೀಬೇಕೋ ಅದರಿಂದ ಅದಾಗ್ತಾ ಇರ್ತಕ್ಕಂಥದ್ದೇ ಹೊರತು ಪಂಪನ ದೋಷ ಅಲ್ಲ ಇದು. ಇವುಗಳನ್ನೆಲ್ಲ ತನ್ನ ಜೈನ ಸಂಪ್ರದಾಯಕ್ಕೆ ಅನುಸಾರವಾಗಿ ಅವನು ಕವಿ ವರ್ಣಿಸ್ಲೇಬೇಕು, ವರ್ಣಿಸ್ಕೊಂಡು ಹೋಗ್ತಾನೆ. ಆದ್ರೆ ಕವಿಗೆ, ಪಂಪನಿಗೆ ಇಲ್ಲಿ ಒಂದು ಮಾತು ನೆನಪಿದೆ. ತಾನು ತನ್ನ ಪೂರ್ವ ಪುರಾಣವನ್ನ ಆಧಾರವಾಗಿ ಇಟ್ಕೊಂಡಿದ್ದಾನೆ. ಆದ್ರೂ ಅಷ್ಟೆಲ್ಲ ಅದರಲ್ಲಿ ಇರ್ತಕ್ಕಂಥ ಅಷ್ಟು ಎಲ್ಲ ಚರಿತ್ರೆಯನ್ನು ವಿಶದವಾಗಿ ಹೇಳದೇನೆ ಅದನ್ನ ಸಂಕ್ಷಿಪ್ತಗೊಳಿಸ್ಕೊಂಡಿದ್ದಾನೆ. ಇದು ತನ್ನ ಕಾವ್ಯದ ಜೈನ ಧರ್ಮದ ಕೈಪಿಡಿನೂ ಆಗ್ಬೇಕು ಅಂತಕ್ಕಂಥ ದೃಷ್ಟಿನೂ ಇದ್ದದ್ರಿಂದ ಅದನ್ನ ಬಿಡೋದಕ್ಕೂ ಆಗಿಲ್ಲ, ಸಂಕ್ಷಿಪ್ತವಾಗಿ ಎಲ್ಲವನ್ನ ಹೇಳಿದಾನೆ. ಒಟ್ಟಿನಲ್ಲಿ ಪಂಪ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ನಿಜ, ತನ್ನ ಪ್ರತಿಭೆಯನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ನಿಜ. ಅಲ್ಲಲ್ಲಿ ಜನರಿಗೆ ಬಹಳ ಇದಾಗದೆ ಇರಲಿ, ಜೈನದ ಬರೀ ಧರ್ಮದ ಬಗ್ಗೆ ಮಾತನಾಡ್ತಾ ಹೋದ್ರೆ ಒಂದು ರೀತಿ ತಲೆ ಕೆಟ್ಟು ಹೋಗುತ್ತೆ. ಕ್ಲೋಸೇ ಆಗೋಲ್ತಲ್ಲ ಇದು. ಯಾರೋ ಮಾತಾಡ್ತಾ ಇದ್ದಾರ? ಯಾರೋ ಮಾತಾಡ್ತಾ ಇದ್ದಾರ? ಪಂಪ ಈಗ ಜಟ್ಟಿ ಒಬ್ಬ ಇರ್ತಾನೆ, ಅವನು ಕಾಳಗ ಮಾಡಕ್ ಬರ್ತಾನೆ. ಅವನು ಕಾಳಗ ಮಾಡಿದಾಗ ನಿನ್ನ ಪಟ್ಟನ್ನೆಲ್ಲ ತೋರ್ಸಪ್ಪ ಅಂತ ಹೇಳೋದು ಹೇಗಿದೆ, ಅದಕ್ ಬದಲು ಅವನು 2 ಕೈಯನ್ನು ಕಟ್ಟಾಕ್ಬಿಟ್ಟು ಅಪ್ಪ ನೀನ್ ಕೈ ಕಟ್ಟಾಕಿದೀವಿ, ನಿನ್ ಪಟ್ಟುಗಳನ್ನೆಲ್ಲ ನೀನ್ ತೋರ್ಸು ಅಂತಂದ್ರೆ ಹೇಗಿರುತ್ತೆ? ಹಾಗಿದೆ ಪಂಪನ ಪರಿಸ್ಥಿತಿ. 2 ಕೈಗಳನ್ನ ಕಟ್ಟಿ ಹಾಕಿದ ಮೇಲೆ ಅವನು ಎಂಥ ಪಟ್ಟುಗಳನ್ನ ಯಾವ ರೀತಿ ತೋರಿಸಬಲ್ಲ? ಆದರೂ ಪಂಪ ತನ್ನ ಶಕ್ತಿ ಮೀರಿ ತನ್ನ ಕಾವ್ಯ ಪ್ರತಿಭೆಯನ್ನ ಆದಿಪುರಾಣದಲ್ಲಿ ಅಥವಾ ವಿಕ್ರಮಾರ್ಜುನ ವಿಜಯದಲ್ಲಿ ಅವನಿಗೆ ಬೇಕಾದಷ್ಟು ಅವಕಾಶಗಳಿತ್ತು, ಆದಿಪುರಾಣದಲ್ಲೂ ತೋರಿಸಿದಾನೆ ಅಂತ ಅನ್ನೋದು ಬಹಳ ಒಂದು ಶ್ಲಾಘನೀಯವಾದ ವಿಚಾರ ಆಗುತ್ತೆ. ಇವನ ಒಂದು ಮುಖ್ಯೋದ್ದೇಶಕ್ಕೆ ಇಲ್ಲಿ ಬರ್ತಕ್ಕಂತಹ ಸಣ್ಣ ಸಣ್ಣ ಕಥೆಗಳೆಲ್ಲ ಸೇರಿಕೊಂಡು ಹೆಣೆದುಕೊಂಡು ಬಂದು ಒಂದು ರಸೈಕ್ಯವನ್ನ ಇಲ್ಲಿ ಸಾಧಿಸುತ್ತೆ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಜೈನ ತೀರ್ಥಂಕರನ ವಿಚಾರನು ಸಂಸಾರದ ಅಸಾರತೆಯನ್ನ, ಸನ್ಯಾಸದ ಮಹತ್ವವನ್ನ ಬೋಧಿಸುತ್ತೆ. ಈ ತತ್ವ ಮಿಕ್ಕೆಲ್ಲ ಕಡೆಗಿಂತ ರಮ್ಯವಾಗಿ ಕಾವ್ಯಮಯವಾಗಿ ರೂಪುಗೊಂಡಿರ್ತಕ್ಕಂಥದ್ದು ಆದಿನಾಥ ಚರಿತ್ರೆಯಲ್ಲಿ ಅಥವಾ ಆದಿ ತೀರ್ಥಂಕರನ ಚರಿತ್ರೆಯಲ್ಲಿ. ತೀರ್ಥಂಕರನ ಜೀವನ ಪುರಾಣಗಳಲ್ಲಿ ಗರ್ಭಾವತಾರ ಕಲ್ಯಾಣ, ಜನ್ಮಾಭಿಷೇಕ ಕಲ್ಯಾಣ, ಪರಿನಿಷ್ಕ್ರಮಣ ಕಲ್ಯಾಣ, ಕೇವಲ ಜ್ಞಾನ ಕಲ್ಯಾಣ, ಪರಿನಿರ್ವಾಣ ಕಲ್ಯಾಣ ಅಂತಕ್ಕಂಥ 5 ಹಂತಗಳಲ್ಲಿ ಬರುತ್ತೆ. ಇದನ್ನೇ ಅನುಸರಿಸಿ ಪಂಪ ಆದಿಪುರಾಣವನ್ನ ತನ್ನ 16 ಆಶ್ವಾಸಗಳಲ್ಲಿ ಬರೆದ. ಮೊದಲ 6 ಆಶ್ವಾಸಗಳಲ್ಲಿ ಪುರುದೇವನ ಹಿಂದಿನ 9 ಜನ್ಮಗಳ ಕಥೆಯನ್ನ ಹೇಳ್ದ. ಆ ನಂತರ 10ನೇ ಆಶ್ವಾಸದವರೆಗೆ ಪುರುದೇವನ ಚರಿತ್ರೆಯನ್ನ ಹೇಳ್ದ. ಮುಂದೆ ಬರ್ತಕ್ಕಂಥದ್ದು ಅವನ ಮಕ್ಕಳಾದ ಭರತ, ಬಾಹುಬಲಿಗಳ ಚರಿತ್ರೆ. ಈ ಪುರುದೇವನ ಜನ್ಮ, ಬಾಲ್ಯ, ವಿದ್ಯಾಭ್ಯಾಸ, ವಿವಾಹ, ರಾಜ್ಯಭಾರ, ವೈರಾಗ್ಯ, ತಪಸ್ಸು, ಕೇವಲ ಜ್ಞಾನ, ಸಮವಸರಣ ಇವುಗಳ ವರ್ಣನೆಯೇ ಅವನಿಗಾಗಿ ಮೀಸಲಿಟ್ಟ ಆಶ್ವಾಸಗಳಲ್ಲಿ ಬಂದಿರತಕ್ಕಂಥದ್ದು. ಇವನ 9 ಜನ್ಮಗಳು ಯಾವ್ಯಾವುದು ಅಂತನ್ನೋದನ್ನ ಪಂಪ ತಾನೇ ಒಂದು ಪದ್ಯದಲ್ಲಿ ಹೇಳ್ತಾನೆ. ಭೋಗಾಕಾಂಕ್ಷೆಯೊಳ್ ಜಯವರ್ಮಂ
ಬಳಿಕಿ ಮಹಾಬಳಂ ಲಲಿತಾಂಗಂ ವಜ್ರಜಂಘಂ ಭೋಗ ಭೂಮಿಜಂ ಶ್ರೀಧರ ದೇವಂ ಸುವಿಧಾ ನರಾಧಿಪನ್ ಅಚ್ಯುತೇಂದ್ರಂ ಸಾಗರಾಂತಂ ನೆಲನಿನ್ ಅನಿತುಂ ಚಕ್ರದಿಂ ಬೆಸಕೈಸಿದ ವಜ್ರನಾಭಿಯಾಗಿ ಸರ್ವಾರ್ಥ ಸಿದ್ಧಿಯೊಳ್ ಪುಟ್ಟಿ ಬಂದು ಇಲ್ಲಿ ತಾನ್ ಆದಿದೇವನಾದನ್. ಇದು ಅವನ 9 ಜನ್ಮಗಳು. ಏನ್ ಮೇಡಮ್ ನೀವೇನೋ ಇಷ್ಟು ಉದ್ದಕ್ಕೆ ಹೇಳ್ಬಿಟ್ರಿ ಪದ್ಯನ, ಅದು ಯಾರಿಗ ಅರ್ಥ ಆಗತ್ತೆ ಮೇಡಮ್? ಯಾವ್ಯಾವ್ದು ಮೇಡಮ್ 9? ಆ 9 ಯಾವ್ದೇ? ಜಯವರ್ಮ, ಮಹಾಬಳ, ಲಲಿತಾಂಗ, ವಜ್ರಜಂಘ, ಆರ್ಯ, ಶ್ರೀಧರ ದೇವ, ಸುವಿಧಿ, ಅಚ್ಯುತೇಂದ್ರ, ವಜ್ರನಾಭಿ, ಅಹಮ್ಮೇಂದ್ರ. ಇವು ಆದಿದೇವನ ಹಿಂದಿನ 9 ಜನ್ಮಗಳು. ಈ ಪುರಾಣವನ್ನೇ ಹೇಳ್ಕೊಂಡು ಹೋಗ್ಬೇಕು, ಎಲ್ಲರ ಕಥೆಯನ್ನೇ ಹೇಳ್ಬೇಕು, ಎಲ್ಲದನ್ನು ಅವರ ಮೊದಲಿನ ತಾಪತ್ರಯಗಳನ್ನೇ ಹೇಳ್ಬೇಕು, ಆಮೇಲೆ ಅವರಿಗೆ ಸಂಸಾರದಲ್ಲಿ ವಿರಕ್ತಿ ಬಂದದ್ದನ್ನ ಹೇಳ್ಬೇಕು, ಇದೇ ಹೇಳ್ಬೇಕು. ಅಂಥದ್ರಲ್ಲಿ ಸಹ ಪಂಪ ಅಲ್ಲೊಮ್ಮೆ ಇಲ್ಲೊಮ್ಮೆ ಬಹಳ ಸುಂದರವಾದ ಸಂದರ್ಭಗಳನ್ನ ಸೃಷ್ಟಿ ಮಾಡಿದ್ದಾನೆ. ಅತ್ಯಂತ ಕಾವ್ಯಮಯವಾಗಿ ನಮಗೆ ಸಂತೋಷವನ್ನ ಕೊಡೋ ಹಾಗೆ ಚಿತ್ರಿಸಿದ್ದಾನೆ. ಅದರಲ್ಲಿ ನೋಡ್ಕೊಂಡು ಹೋದ್ರೆ ಜಯವರ್ಮನ 4ನೆಯ ಜನ್ಮವಾದ ವಜ್ರಜಂಘನ ಪ್ರೇಮ ಪ್ರಕರಣ, ಇದು ಕನ್ನಡ ಸಾಹಿತ್ಯದಲ್ಲೇನೆ ಚಿತ್ರಿತವಾಗಿರ್ತಕ್ಕಂಥ ಅತಿ ಶ್ರೇಷ್ಠವಾದ ಚಿತ್ರಗಳಲ್ಲೂ ಒಂದು. ಹಿಂದಿನ ಜನ್ಮದಲ್ಲಿ ವಜ್ರಜಂಘ ಲಲಿತಾಂಗ ಆಗಿದ್ದ. ಅವನ ಹೆಂಡತಿ ಸ್ವಯಂಪ್ರಭೆ. ಈ ಲಲಿತಾಂಗ ಸ್ವಯಂಪ್ರಭೆಯರು ಪ್ರೇಮಿಗಳಾಗಿದ್ದು ಇನ್ನೂ ಅವರ ಪರಸ್ಪರ ಅವರ ಆಕರ್ಷಣೆ ಇನ್ನೂ ಹಾಗೆ ಇರುವಾಗಲೇನೆ ಅವರು ಸಾವನ್ನಪ್ಪುತ್ತಾರೆ. ಸತ್ತೋದ್ರೂ ಅವರಿಗೆ ಅವರ ಪರಸ್ಪರ ಇದ್ದ ಪ್ರೇಮ ಕಡಿಮೆ ಆಗಿರಲಿಲ್ಲ. ಅವರು ಮತ್ತೆ ಹುಟ್ಟುತ್ತಾರೆ ವಜ್ರಜಂಘ ಶ್ರೀಮತಿಯರಾಗಿ. ಈ ಜನ್ಮದಲ್ಲೂ ಹಿಂದಿನ ಜನ್ಮದ ಆ ಪ್ರೀತಿಯೇ ಇವರನ್ನ ಕಾಡ್ತಾ ಇರುತ್ತೆ. ಅದರಲ್ಲೂ ಶ್ರೀಮತಿಯನ್ನ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಆಗ ಶ್ರೀಮತಿ ಏನ್ ಮಾಡ್ತಾಳೆ, ಒಂದು ಚಿತ್ರ ಬರೀತಾಳೆ. ತನ್ನ ಹಳೆಯ ನೆನಪಿನಿಂದ ಹೀಗಿದ್ದಿರಬಹುದು ಅಂತ ಹೇಳಿ ಒಂದು ಚಿತ್ರವನ್ನ ಬರೆದು ಬಿಟ್ಟು ಪಂಡಿತೆ ಅಂತಕ್ಕಂಥ ಒಬ್ಬ ದಾದಿ ಕೈಗದನ್ನ ಕೊಟ್ಟು, ನೋಡು ಈ ಚಿತ್ರವನ್ನ ತೋರಿಸಿ ಯಾರು ಇದಕ್ಕೆ ಪ್ರತಿಕ್ರಿಯೆಯನ್ನು ತೋರಿಸ್ತಾರೋ ಅಂಥವ್ರನ್ನ ನೀನು ನನಗೆ ಭೇಟಿ ಮಾಡಿಸು ಅಂತ ಹೇಳಿ ಕಳಿಸ್ತಾಳೆ. ಆ ಪಂಡಿತೆ ಅನ್ನೋ ದಾದಿ ಆ ಚಿತ್ರವನ್ನು ತಗೊಂಡು ಊರೂರು ಸುತ್ತಿ ಎಲ್ಲ ಕಡೆಯಲ್ಲೂ ನೋಡಿ ಮಾತಾಡ್ತಾ ಬರ್ತಾ ಇದ್ದಾಗ ಕೊನೆಗೆ ವಜ್ರಜಂಘ ಅದನ್ನ ನೋಡಿ ಗುರ್ತಿಸ್ತಾನೆ. ಅದು ಶ್ರೀಮತಿ, ಅದು ಹಿಂದಿನ ಜನ್ಮದ ಸ್ವಯಂಪ್ರಭೆ, ಈಗ ಅದವಳೇ ಶ್ರೀಮತಿಯಾಗಿದ್ದಾಳೆ ಅಂತಕ್ಕಂಥನ್ನ ಗುರ್ತಿಸ್ತಾನೆ. ಹೀಗಾಗಿ ಅವರಿಬ್ಬರ ವಿವಾಹ ನಿಶ್ಚಯವಾಗತ್ತೆ, ಮದುವೆ ಆಗ್ತಾರೆ. ಇಬ್ರು ಮದುವೆ ಆಗಿ ಸ್ವಲ್ಪ ಮದುವೆ ಆದ್ಮೇಲೆ ಮಗಳು ಅಳಿಯನನ್ನ ಕಳಿಸ್ಕೊಡಕ್ ಬರ್ಬೇಕಲ್ಲ ತಂದೆ ತಾಯಿ, ಹಾಗೆ ಕಳಿಸ್ಕೊಡಕ್ ಬಂದ್ರಂತೆ. ಅವ್ರಿಗೆ ಎಷ್ಟು ದುಃಖ ಆಗಿದೆ, ಅವ್ರಿಗೆ ಯಾವ ರೀತಿ ಬುದ್ಧಿವಾದವನ್ನ ಹೇಳಿದ್ರು, ಮಗಳಿಗೆ ಯಾವ ರೀತಿ ಬುದ್ಧಿವಾದವನ್ನ ಹೇಳಿದ್ರು ಶ್ರೀಮತಿಯ ತಂದೆ ತಾಯಿ ಅನ್ನೋದನ್ನ ಇಲ್ಲಿ ಪಂಪ ತನ್ನ ಕೈ ಚಿಳಕವನ್ನ ಅಲ್ಲಿ ಚೆನ್ನಾಗಿ ತೋರಿಸಿದ್ದಾನೆ. ಇಲ್ಲಿ ಬರ್ತಕ್ಕಂಥ ಬುದ್ಧಿವಾದ ನಮ್ಮ ಶಾಕುಂತಲ ನಾಟಕದಲ್ಲಿ ಬರುತ್ತಲ್ಲ, ಶಾಕುಂತಲೆಗೆ ಕಣ್ಣುವರು ಹೇಗೆ ಬುದ್ಧಿವಾದವನ್ನ ಹೇಳಿದ್ರೋ ಅದೇ ಬುದ್ಧಿವಾದವನ್ನ ಇಲ್ಲಿ ಹೇಳಿದ್ರಂತೆ. ಅದು ಏನಂತೆ, ಗಂಡನ ಮನಸ್ಸನ್ನು ಅರಿತುಕೊಂಡು ಎಚ್ಚರಿಕೆಯಿಂದ ವರ್ತಿಸು, ಗಂಡನು ಏನೇ ಅನ್ನಲಿ ಕೋಪಗೊಳ್ಳಬೇಡ, ನಿನಗೆ ದೊರೆತ ಮಹಾರಾಣಿ ಪಟ್ಟದಲ್ಲಿ ಅಧಿಕಾರಸ್ಥಳಾಗು, ಪುಣ್ಯವಂತರಾದ ಮಕ್ಕಳನ್ನು ಪಡೆ ಎಂದು ಹೇಳಿ ಕಣ್ಣೀರನ್ನ ತಡೆಯಲಾಗದೆ ಮಗಳ ಅಗಲಿಕೆಯಿಂದ ದುಃಖಿತರಾಗ್ಬಿಡ್ತಾರಂತೆ. ಯಾವ ತಂದೆ ತಾಯಿಗೂ ಮಗಳನ್ನ ಅಗಲಬೇಕು ಅಂದಾಗ ದುಃಖ ಆಗೋದು ಸಹಜವೇ. ಅದನ್ನ ಬಹಳ ಸುಂದರವಾಗಿ ಇಲ್ಲಿ ಪಂಪ ವರ್ಣಿಸಿದಾನೆ. ಅದನ್ನು ಓದೋದಿಕ್ಕೆ ಒಂದು ಸೊಗಸು. ಮುಂದಿನ ಪದ್ಯದಲ್ಲಿ ಪಂಪ ಹೆಣ್ಣು ಹೆತ್ತ ತಂದೆ ತಾಯಿಯರು ಅವಳನ್ನ ಅಗಲಿ ಬರುವಾಗ ಅವಳ ಜೊತೆಗೆ ಇದ್ದಂತಹ ನೆಂಟರಿಷ್ಟರು ಸಹ ಅವಳನ್ನ ಕಳಿಸ್ಕೊಡೋದ್ರಲ್ಲಿ ಬೇಕಾದಷ್ಟು ದುಃಖ ಪಡ್ತಾರೆ. ಆ ಸಂಕಟದ ಪ್ರಸಂಗವನ್ನ ಬಹಳ ಸುಂದರವಾಗಿ ವರ್ಣಿಸಿದ್ದಾನೆ. ಹಿಂದಿನದಕ್ಕೆ ಪದ್ಯವನ್ನ ತೆಗೆದುಕೊಳ್ಳದೆ ಹೋದ್ರು ಇದರಲ್ಲಿ ಪಂಪನ ಮಾತುಗಳಲ್ಲಿ ಇದನ್ನ ಹೇಳೋಣ ಅಂತ ಅನ್ನಿಸ್ತು. ಅದಕ್ಕಾಗಿ ಈ ಪದ್ಯ ನಿಮಗೆ. ಪೊಡೆವಡುವ ಅಪ್ಪಿಕೊಳ್ಳುವ ನೆನೆಯುತ್ತಿರಿ ಎಂಬ ಸಮಸ್ತ ವಸ್ತುವಂ ಕುಡುವ
ಪಲರ್ಮೆയും ಪರೆಸಿ ಸೇಸಿಯನ್ನಿಕ್ಕುವ ಬುದ್ಧಿವೇಳ್ವ ಕೈಯೆಡೆ ನಿಮಗೆ ಎಂದು ಒಡಂಬಡಿಪ ನಲ್ಲರಗಲ್ಕೆಗೆ ಕಣ್ಣ ನಿರ್ಗಳ ಮಿಡುವ ಬಹುಪ್ರಕಾರ ಜನ ಸಂಕಟಂ ಒಪ್ಪಿದುದ ಪ್ರಯಾಣದೊಳ್. ನೋಡಿ ಯಾವ ರೀತಿಯಲ್ಲಿ ಅವರಿಗೆ ಸಂಕಟ ಉಂಟಾಯ್ತು. ಪೊಡೆ ಮಾಡುವ ಅಪ್ಪಿಕೊಳ್ಳುವ ನೆನೆಯುತ್ತಿರೆಂಬ ಸಮಸ್ತ ವಸ್ತುವಂ ಕುಡುವ ಪಲರ್ಮೆಯಂ ಪರಸಿ ಸೇಸಿಯನ್ನಿಕ್ಕುವ ಬುದ್ಧಿವೇಳ್ವ ಕೈಯೆಡೆ ನಿಮಗೆಂದೊಡೆ ಒಡಂಬಡಿಪ ನಲ್ಲರ ಅಗಲ್ಕೆಗೆ ಕಣ್ಣ ನೀರ್ಗಳಂ ಮಿಡಿವ ಬಹುಪ್ರಕಾರ ಜನ ಸಂಕಟಂ ಒಪ್ಪಿದುದ ಪ್ರಯಾಣದೊಳ್. ಆ ರೀತಿ ಪ್ರಯಾಣ ಮಾಡುವಾಗ ಎಲ್ಲರಿಗೂ ದುಃಖ ಆಗಿತ್ತಂತೆ. ಇದು ಪಂಪನ ಪ್ರತಿಭೆ. ಪಂಪ ಮಾತ್ರ ಈ ರೀತಿ ಬರೆಯೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಇದಕ್ಕಿಂತ ಇನ್ನೂ ಸುಂದರವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನ ಈ ವಜ್ರಜಂಘ ಶ್ರೀಮತಿಯರ ಜೀವನದಲ್ಲೇ ಪಂಪ ತರ್ತಾನೆ. ಅದು ವಜ್ರಜಂಘ ಶ್ರೀಮತಿಯರು ಒಂದೇ ಕೋಣೆಯಲ್ಲಿ ಮಲಗ್ತಾ ಇರ್ತಾರೆ. ಮಲಗ್ತಾ ಇರುವಾಗ ಅಲ್ಲಿ ಧೂಪವನ್ನ ಹಾಕ್ತಾರೆ, ಅಗರು ಧೂಪವನ್ನ ಹಾಕ್ತಾ ಇರ್ತಾರೆ. ಆ ಅಗರು ಧೂಪವನ್ನ ಹಾಕೋದಿಕ್ಕೆ ಒಬ್ಬ ದಾದಿ ಒಬ್ಬ ಸೇವಕ ಇರ್ತಾನೆ. ಅವನ್ ಬಂದ್ಬಿಟ್ಟು ಧೂಪವನ್ನ ಹಾಕಿ ಹೋಗ್ತಾ ಇರ್ತಾನೆ. ಇವರ ಕೊನೆಯ ರಾತ್ರಿ ಏನಾಯ್ತಂತೆ ಅಂದ್ರೆ, ಆ ಅಗರು ಧೂಪವನ್ನ ಹಾಕಿದ ಆ ಸೇವಕ ಗವಾಕ್ಷಿಯ ತೆರೆಯೋದನ್ನ ಮರ್ತುಬಿಟ್ಟ. ಗವಾಕ್ಷಿ ಅಂದ್ರೆ ಗೊತ್ತಾಗತ್ತಲ್ಲ, ಕಿಟಕಿಯನ್ನ ತೆರೆಯೋದನ್ನ ಮರ್ತು ಬಿಟ್ಟ, ಧೂಪವನ್ನ ಹಾಕ್ಬಿಟ್ಟ, ಬಾಗಿಲು ಎಳ್ಕೊಂಡು ಹೊರಟೋದ. ಇವರಿಬ್ರು ಮಲಗಿದ್ದಾರೆ, ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ಮಲಗಿದಾರಂತೆ. ಹಾಗೆ ಮಲಗಿರುವಾಗ ಆ ಧೂಪ ಇವನನ್ನ ಕಾಳಾಗರು ಧೂಪ ಕೃಷ್ಣಾಗರು ಧೂಪಂ ಧೂಮ ನಿವಹಂ ಕೊಂದುದು ಕೃಷ್ಣೋರಗಂ ಕೊಲ್ವಬೋಲು. ಕೃಷ್ಣೋರಗ ಕೊಂದ್ಬಿಡ್ತಂತೆ ಅವರನ್ನ. ಅಷ್ಟರ ಮಟ್ಟಿಗೆ ಅವನಿಗೆ ಅನುಭವ ಆಯ್ತು. ನೋಡಿ, ಆ ಧೂಪ ಹಾಕಿದ್ದಕ್ಕೆ ಆ ಧೂಪ ಸುತ್ತಕೊಂಡು ಅವರು ತಮ್ಮನ್ನ ತಾವು ಸಾವಿಗೆ ಅರ್ಪಣೆ ಮಾಡ್ಕೊಂಡ್ಬಿಟ್ರು. ಅಂಥ ಸಮಯದಲ್ಲೂ ಆ ಶವಗಳು ಹೇಗಿದ್ವು ಅನ್ನೋದನ್ನ ಪಂಪನ ಬಾಯಲ್ಲೇ ಕೇಳೋಣ, ಎಷ್ಟು ಸೊಗಸಾಗಿ ವರ್ಣಿಸಿದಾನೆ ಅಂತ. ಬಿಡದೆ ಪೊಗೆ ಸುತ್ತೆ ತೋಳಂ ಸಡಿಲಿಸದ ಪ್ರಾಣವಲ್ಲಭರ್. ನೋಡಿ, ಅಲ್ಲಿ ಅವರನ್ನ ಪಂಪ ಪ್ರಾಣವಲ್ಲಭರ್ ಅಂತ ಕರೆದಿದ್ದಾನೆ. ಬಿಡದೆ ಪೊಗೆ ಸುತ್ತೆ ತೋಳಂ ಸಡಲಿಸದ ಪ್ರಾಣವಲ್ಲಭರ್ ಪ್ರಾಣವನ್ ಅಂದೊಡಗಳೆದರ್. ಅವತ್ತಿನ ದಿವಸ ಪ್ರಾಣವನ್ನ ಒಟ್ಟಿಗೆ ಬಿಟ್ಬಿಟ್ರು. ಅಂದೊಡಗಳೆದರ್ ಓಪರೊಳ್ ಒಡಸಾಯಲ್ ಪಡೆದರ್. ಇನ್ನವೇಂ ಸೈಪೊಳವೆ, ಇದಕ್ಕಿಂತ ಇನ್ನೇನಾದ್ರೂ ಅವರಿಗೆ ಅದೃಷ್ಟ ಬೇಕೆ? ಒಬ್ಬರ ತೋಳ್ನಲ್ಲಿ ಇನ್ನೊಬ್ಬರ ತೋಳನ್ನ ಇಟ್ಕೊಂಡು ಒಬ್ಬರ ತಬ್ಬಿ ಮಲಗಿದ್ದವರು ಆ ಹೊಗೆ ಬಂದರೂ ಸಹ ಅದರಿಂದ ಅವರು ತೋಳನ್ನ ಸಡಿಲಿಸಲಿಲ್ಲ. ಹಾಗೆ ತಬ್ಬಿಕೊಂಡೇನೆ ಇಬ್ರು ಮೃತ್ಯುವನ್ನ ಅಪ್ಪಿದ್ರಂತೆ. ಇಂತಹ ಮೃತ್ಯುವಿಗಿಂತ ಇನ್ನೂ ಸೊಗಸಾದ ಮೃತ್ಯು ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಇದು ಅವರ ಪ್ರೇಮವನ್ನ ಹೇಳುತ್ತೆ, ಅವರು ಪ್ರಾಣವಲ್ಲಭರು ಅನ್ನೋದನ್ನ ನಿರೂಪಿಸುತ್ತೆ. ಈ ಪುಣ್ಯಕ್ಕಿಂತ ಇನ್ಯಾವ ಪುಣ್ಯ ತಾನೇ ಬೇಕು ಅಂತ ಹೇಳಿ ಪಂಪ ಹೇಳ್ತಾನೆ. ಆದಿಪುರಾಣದಲ್ಲಿ ಬರ್ತಕ್ಕಂಥ ಇನ್ನೊಂದು ಸುಂದರವಾದ ಸನ್ನಿವೇಶ ಅಂತಂದ್ರೆ ಆದಿನಾಥನ ಪರಿನಿಷ್ಕ್ರಮಣದ ಸಮಯ ಘಟನೆ. ಪಂಪನ ಮಾತುಗಳಲ್ಲಿ ಅದನ್ನ ಕೇಳಬೇಕು, ಸವಿಬೇಕು. ಹಾಗಿಲ್ದೇನೆ ನಾನು ಎಷ್ಟೇ ಹೇಳಿದ್ರು ಪಂಪನ ಮಾತುಗಳ ಸಮಕ್ಕೆ ಖಂಡಿತವಾಗಿಯೂ ಬರೋದಕ್ಕೆ ಸಾಧ್ಯ ಇಲ್ಲ. ಆದಿನಾಥನಾದ ಪುರುದೇವ ಸಾಮಂತ ಸಮೂಹದೊಡನೆ ಸಭೆಯಲ್ಲಿರ್ತಾನೆ. ಅವನನ್ನ ನೃತ್ಯ ಕಾರ್ಯಕ್ರಮದ ಮೂಲಕ ಸಂತೋಷಪಡಿಸಬೇಕು ಅಂತ ಹೇಳಿ ದೇವೇಂದ್ರ ಮನಸ್ಸು ಮಾಡ್ತಾನೆ. ಅದಕ್ಕೋಸ್ಕರ ತಕ್ಕ ಏರ್ಪಾಡು ಮಾಡಿ ಸುರ ಸಂಗೀತದೊಂದಿಗೆ ನೀಲಾಂಜನೆ ಅಂತಕ್ಕಂಥ ಒಬ್ಬ ನರ್ತಕಿಯ ನರ್ತನವನ್ನ ಏರ್ಪಾಡು ಮಾಡ್ತಾನೆ. ಆ ದೇವನರ್ತಕಿ ನಾಟ್ಯರಂಗಕ್ಕೆ ಬರ್ತಾಳೆ. ಹೇಗೆ ಬರ್ತಾಳೆ ನೋಡಿ. ಕುಲಗೀತಂ ವಾದ್ಯಂ ನೃತ್ಯ ಲೀಲೆ ಪೆರರ್ಗೊಪ್ಪದು ಈಕೆಗಲ್ಲದೆ ಎನಿಸಿದ ನೀಳಾಂಜನೆ. ಕುಲಗೀತಂ ವಾದ್ಯಂ ನೃತ್ಯ ಲೀಲೆ ಪೆರರ್ಗೊಪ್ಪದು ಈಕೆಗಲ್ಲದೆ ಎನಿಸಿದ ನೀಳಾಂಜನೆ. ಕರ್ಬಿನ ಬಿಲ್ಲಂ ಮಸೆದ
ಮದನನ ಅಲರ್ಗಣೆ ಬರ್ದುಕ್ಕೆ ಎನಿಸುತ್ತ ಒಳಪೊಕ್ಕಳ್ ಭೌಂಕನೆ ನಿಖಿಳ ಜನಾಂತರಂಗಮುಂ ರಂಗಮುಮಂ. ಅವಳು ಇವಳಿಗೇನೆ ಇದು ಇರೋದು, ಇವಳನ್ನ ಬಿಟ್ರೆ ಇದ್ದ ಗೀತ ವಾದ್ಯ ಇನ್ಯಾರಿಗೂ ಆಗೋದಕ್ಕಾಗಲ್ಲ, ಅಂಥ ನರ್ತಕಿ ಇವಳು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಅವಳು ಬಂದ್ಲಂತೆ, ಅಲ್ಲಿ ಬಂದವಳು ಮನ್ಮಥ ಬಿಟ್ಟ ಬಾಣವೇನೋ ಇವಳು ಅನ್ನೋ ಹಾಗೆ ಅಲ್ಲಿಗೆ ಬಂದವಳು ರಂಗವನ್ನ ಹೊಕ್ಕಲಂತೆ. ಬರೀ ರಂಗವನ್ನ ಹೋಗಲಿಲ್ಲ, ಅವಳು ಎಲ್ಲರ ಅಂತರಂಗವನ್ನ ಹೊಕ್ಕು ಬಿಟ್ಲಂತೆ. ಅಂದ್ರೆ ನೀಲಾಂಜನೆಯ ರೂಪ ಎಷ್ಟರ ಮಟ್ಟಿಗಿತ್ತು ಅಂತಕ್ಕಂಥದನ್ನ ಅಂತರಂಗಮುಂ ರಂಗಮುಮಂ ಅಂತಾನೆ. ಅಂತರಂಗಕ್ಕೂ ರಂಗಕ್ಕೂ ಯಾವ ಭೇದವೂ ಇಲ್ಲ ಇಲ್ಲಿ. ಹೀಗೆ ಪಂಪ ಅನೇಕ ಕಡೆಯಲ್ಲಿ ಅನೇಕ ಅಲಂಕಾರಗಳನ್ನು ಉಪಯೋಗಿಸಿದಾನೆ. ಅವುಗಳನ್ನೆಲ್ಲ ಒಗ್ಗೂಡಿಸಿ ಒಂದು ಕಡೆ ಮಾತಾಡೋಣ ಅಂತನ್ನೋ ಆಸಕ್ತಿಯಿಂದ ಬಿಟ್ಟಿದ್ದೇನೆ ಅಷ್ಟೇನೆ. ಅವಳು ಬಂದ ಕೂಡ್ಲೆ ಎಲ್ಲರ ಅಂತರಂಗವನ್ನು ಅವಳು ಹೊಕ್ಕಳು. ಅನಂಗ ಜಂಗಮಲತೆಯಂತೆ ಕಾಣಿಸಿದ್ಲಂತೆ. ಅನಂಗ ಅಂದ್ರೆ ಮನ್ಮಥ, ಜಂಗಮಲತೆ ಓಡಾಡ್ತಕ್ಕಂಥ ಬೆಳ್ಳಿ. ಮನ್ಮಥನ ಸಾಕಾರ ರೂಪವಾಗಿದ್ದಂಥ ಓಡಾಡುವ ಬಳ್ಳಿಯ ಹಾಗಿದ್ದ ಅವಳು ನರ್ತನಕ್ಕೆ ಒಂದು ಹೊಸ ಕಳೆಯನ್ನ ತಂದುಕೊಟ್ಲು. ಪುಗುವ ಪೊರಮಡುವ ತೆರನ್ ಎರ್ದೆ ಉಗುವಳ್ ಪೊರಮಡುವಳ್. ರಂಗದ ಮೇಲೆ ಬಂದು ಅವಳು ಆ ಕಡೆ ಈ ಕಡೆ ಓಡಾಡಿದ್ರೆ ಹೇಗಿದೆಯಂತೆ ಅಂದ್ರೆ, ಪುಗುವ ಪೊರಮಡುವ ತೆರನ್ ಎರ್ದೆ ಉಗುವಳ್ ಪೊರಮಡುವಳ್ ಎನಿಸೆ ಹೊಸತು ಅಮರ್ದಂ. ಆಹಾ, ಹೊಸದಾಗಿ ಆಗತಾನೆ ತಂದಿರ್ತಕ್ಕಂಥ ಅಮೃತ ಮೇಗ್ ಉಗುಳ್ದಪಳು. ಆ ಅಮೃತವನ್ನ ಅವಳು ರುಚಿ ನೋಡಿ ಉಗುಳ್ತಾ ಇದ್ದಾಳೇನೋ. ಅವಳ ಬಾಯಿಂದ ಬರ್ತಾ ಇರ್ತಕ್ಕಂಥ ಅವಳ ಹಸನ್ ಮುಖ ಇದೆಯಲ್ಲ, ಅವಳ ನಗು, ಆ ನಗುವಿನಲ್ಲಿ ಆ ಅಮೃತ ಬರ್ತಾ ಇದೆಯೇನೋ ಅನ್ನೋ ಹಾಗೆ ಮುಗುಳ್ನಗೆ ನಗೆ ಮೊಗದ ಬೆಡಂಗು ಅವಳ್ಗದೇನು ಒಪ್ಪಿದುದೋ. ಅವಳ ಸೌಂದರ್ಯವನ್ನ ಅದೆಷ್ಟು ಸೊಗಸಾಗಿ ಹೇಳ್ತಾ ಇದ್ದಾನೆ. ಪುಗುವ ಪೊರಮಡುವ ತೆರನ್ ಎರ್ದೆ ಪುಗುವಳ್ ಪೊರಮಡುವಳ್ ಎನಿಸೆ ಪೊಸತ್ ಅಮರ್ದಂ ಮೇಗ್ ಉಗುಳ್ದಪಳು ಎನಿಸೆ ಮುಗುಳ್ನಗೆ ನಗೆ ಮೊಗದ ಬೆಡಂಗು ಅವಳ್ಗದೇನು ಒಪ್ಪಿದುದು. ಆ ಮುಗುಳು ನಗೆ ಇದೆಯಲ್ಲ, ಅದು ಹೊಸದಾಗಿ ಅಮೃತವನ್ನ ಸುರಿಸ್ತಾ ಇದ್ದಾಳೇನೋ ಅನ್ನೋ ಹಾಗೆ ಕಾಣಿಸ್ತಾ ಇತ್ತಂತೆ. ಅವಳದ ನಾಟ್ಯದ ಭಂಗಿಗೆ ದೇವಾನುದೇವತೆಗಳು ಬಹಳ ಮೆಚ್ಚುಗೆಯನ್ನು ಕೊಟ್ರು. ಅವರು ಅದಕ್ಕೆ ಒಳಗಾಗಿ ಬಿಟ್ರು. ಸುರಗಣಿಕ ನಾಟ್ಯರ ಪರಮನ ಚಿತ್ತಮೊನ್ ಎಯ್ದೆರಂಜಿಸಿರುವುದು. ಬರೀ ಅವರೊಬ್ಬರನ್ನೇ ಅಲ್ಲ, ಬರೀ ದೇವತೆಗಳನ್ನೇ ಅಲ್ಲ, ಪುರುದೇವನನ್ನ ಸಹ ಅವಳ ನಾಟ್ಯದ ಭಂಗಿ ಮನಸ್ಸನ್ನ ಸೆಳೆದು ಬಿಡ್ತು. ಅವನು ಅದರಲ್ಲಿ ಮಗ್ನನಾಗಿ ಹೋದ. ಆದ್ರೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು, ನೀಲಾಂಜನೆಯ ಆಯಸ್ಸು ಮುಗಿದು ಹೋಯ್ತು. ರಂಗದ ಮೇಲೆ ಇದ್ದಾಗಲೇನೆ ಅವಳ ಆಯಸ್ಸು ಮುಗಿದು ಹೋಯ್ತು. ಆ ತಕ್ಷಣ ಅವಳು ಮಾಯವಾದ್ಲು. ಇದನ್ನ ಇಂದ್ರ ಗುರುತಿಸ್ತಾ, ಅಯ್ಯಯ್ಯೋ ಇದು ಈ ತರ ಆಗ್ಬಿಟ್ರೆ ರಸಭಂಗವಾಗತ್ತೆ ಅಂತ ಹೇಳಿ ಆ ನೀಲಾಂಗನೆಯ ಜಾಗಕ್ಕೆ ಪ್ರತಿ ನೀಲಾಂಗನೆಯನ್ನ ಸೃಷ್ಟಿ ಮಾಡಿ ಆ ನಾಟ್ಯವನ್ನ ಮುಂದುವರಿಸ್ತಾ. ಬೇರೆ ಯಾರಿಗೂ ಗೊತ್ತಾಗ್ಲಿಲ್ಲ ಅದು ನೀಲಾಂಗನೆ ಹೊರಟೋದ್ಲು, ಅವಳು ಸತ್ತೋದ್ಲು, ಮತ್ತೆ ಬೇರೆ ಯಾರೋ ಇದು ಅಂತ ಹೇಳಿ ಗೊತ್ತಾಗ್ಲಿಲ್ಲ. ಆದರೆ ಪುರುದೇವನಿಗೆ ಮಾತ್ರ ಅದು ಗೊತ್ತಾಯ್ತಂತೆ. ಆ ಕ್ಷಣದಲ್ಲಿ ಅವನಿಗೆ ವೈರಾಗ್ಯ ಬಂದ್ಬಿಡ್ತು. ಅಯ್ಯಯ್ಯೋ, ಇಷ್ಟೇನೆ ಜೀವನ, ಈ ಜೀವನಕ್ಕೆ ಇಷ್ಟು ಕ್ಷಣಿಕವಾದ ಜೀವನಕ್ಕೆ ನಾನು ಇಷ್ಟೊಂದು ಪರದಾಡ್ತಾ ಇದ್ದೀನಲ್ಲ, ನಾನು ಹೀಗೆ ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿ ಅವನಿಗೆ ಅದರಲ್ಲಿ ವೈರಾಗ್ಯ ಬಂದ್ಬಿಡುತ್ತೆ. ಆ ವೈರಾಗ್ಯ ಬರ್ತಾ ಹಳೆಯ ಜನ್ಮಗಳಿಂದ ಬಂದೇ ಇತ್ತು. ಆ ವೈರಾಗ್ಯ ಇಲ್ಲಿ ತೀವ್ರವಾಗಿ ಕಾಣಿಸ್ಕೊಂಡ್ಬಿಡ್ತು. ದೇಹ ಸೌಂದರ್ಯ, ವೈಭವ, ಯೌವನ, ಹಣ, ಸಂಪತ್ತು ಇವೆಲ್ಲ ಕ್ಷಣಿಕವಾದದ್ದು. ಎಷ್ಟೋ ಜನ್ಮಗಳನ್ನ ಎತ್ತಿ ಭೋಗವನ್ನ ಅನುಭವಿಸಿದ್ರು ತನಗಿನ್ನೂ ಇದರ ವ್ಯಾಮೋಹ ನಾಶವಾಗ್ಲಿಲ್ವಲ್ಲ ಅಂತಕ್ಕಂಥ ದುಃಖ ಅವನಲ್ಲಿ ಉಂಟಾಗುತ್ತಂತೆ. ಹೀಗೆ ಆದಿನಾಥನ ಭಾವಾವಳಿಗಳನ್ನ ಕವಿ ಭೋಗದ ನಿಷ್ಫಲತೆಯನ್ನ ಚಿತ್ರಿಸಿದ್ರೆ, ಭರತ ಚಕ್ರವರ್ತಿಯ ಮುಂದೆ ಬರ್ತಕ್ಕಂಥ ಭರತ ಚಕ್ರವರ್ತಿಯ ಚರಿತ್ರೆಯಲ್ಲಿ ಅಹಂಕಾರ ಎಷ್ಟು ನಿಷ್ಫಲವಾದದ್ದು, ಅದರಿಂದ ಏನೂ ಪ್ರಯೋಜನ ಆಗಲ್ಲ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾನೆ. ಆದಿನಾಥನ ಹಿರಿಯ ಮಗ ಭರತ.
ಅವನು ಚಕ್ರರತ್ನದ ನೆರವಿನಿಂದ ಎಲ್ಲ ಕಡೆಯಲ್ಲೂ ಜಯಿಸಿಕೊಂಡು ಬರ್ತಾನೆ. ಜಯಿಸ್ಕೊಂಡು ಬಂದು ತನ್ನ ದಿಗ್ವಿಜಯವನ್ನ ಬರೆಸಿಡ್ಬೇಕು, ಶಿಲಾಶಾಸನ ಮಾಡಬೇಕು ಅಂತ ಹೇಳಿ ಅಲ್ಲಿ ಬರ್ತಾನೆ. ಬಂದು ನೋಡ್ತಾನೆ, ಅವನಿಗೆ ಆಶ್ಚರ್ಯ ಆಗೋಗುತ್ತೆ. ಅಷ್ಟು ಜನ ಇದ್ದಾರೆ ತನ್ನ ಹಿಂದೆ. ಅವನೊಬ್ಬನೇ ಅಲ್ಲ, ಇಡೀ ಇಡೀ ಭೂಮಂಡಲವನ್ನ ಗೆದ್ದು ಬಂದವನು ಚಕ್ರರತ್ನವನ್ನ ತನ್ನ ಶಿಲಾಶಾಸನದಲ್ಲಿ ತಾನು ದಿಗ್ವಿಜಯವನ್ನ ಮಾಡಿದ್ದನ್ನ ಬರೆಸ್ಕೊಳ್ಳಕ್ಕೆ ಬಂದಿರತಕ್ಕಂಥವನು ತಾನೊಬ್ಬನೇ ಅಲ್ಲ, ತನಗಿಂತ ಮುಂಚೆ ಬೇಕಾದಷ್ಟು ಜನ ಆಗೋಗಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ತಾನೆ. ಆಗ ಅಲ್ಲಿ ಕವಿ ಬಳಸೋ ವಾಕ್ಯ ನೋಡಿ, ಸೋರ್ದುದು ಕಳಗೊಂಡ ಗರ್ವರಸಂ. ಏನು ಅವನಿಗೆ ಉಕ್ಕಿ ಹರಿತಾ ಇತ್ತು, ಜಂಭ ಅನ್ನೋದು, ಅಹಂಕಾರ ಅನ್ನೋದು ಸರ್ರ ಅಂತ ಇಳಿದು ಹೋಗ್ಬಿಡ್ತಾವನ ಇದೆಲ್ಲ, ಜಂಭ ಎಲ್ಲ. ಆದ್ರೂನು ಅವನ್ ಬಿಡ್ಲಿಲ್ಲ, ಅಲ್ಲೇ ಒಂದ್ ಸ್ವಲ್ಪ ಜಾಗ ಮಾಡ್ದ, ಅವರನ್ನೇ ತಳ್ಳದ, ಒಂದು ಇದನ್ನ ಶಿಲಾಶಾಸನವನ್ನ ಯಾರದನ್ನೋ ಅದನ್ನ ತಳ್ದ, ತನ್ನ ಒಂದು ಶಾಸನವನ್ನ ಮಾಡಿಸ್ತಾ ಅಲ್ಲಿ ಬರ್ದಿಟ್ಬಿಟ್ಟ ಅಂತಾನೆ ಪಂಪ. ಆದ್ರೆ ಇವನು ನಗರವನ್ನ ಪ್ರವೇಶ ಮಾಡೋದಕ್ಕೆ ಬಂದಾಗ ಆ ಚಕ್ರರತ್ನ ಒಳಕ್ ಹೋಗಲ್ಲ, ಅಲ್ಲೇ ನಿಲ್ಲುತ್ತೆ. ಇದಕ್ಕೇನ್ ಕಾರಣ ಇರ್ಬೋದು ಅಂತ ಹೇಳಿ ವಿಚಾರಿಸಿ ಎಲ್ಲ ಮಾಡಿದಾಗ ಇವನ ತಮ್ಮಂದಿರೇನೆ ಇವನಿಗೆ ಅಡಿಯಾಳ ಆಗ್ತಾ ಇಲ್ಲ, ಇವನ ಆಧಿಪತ್ಯವನ್ನು ಒಪ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಅವನಿಗೆ ಗೊತ್ತಾಗತ್ತೆ. ತಕ್ಷಣ ಹೇಳಿ ಕಳಿಸ್ತಾನೆ ಎಲ್ಲ ತಮ್ಮಂದಿರಿಗೂ, ನೀವೆಲ್ಲ ನನ್ನ ಅಡಿಯಾಳಾಗ್ಬೇಕು, ನಾನು ಇವಾಗ ರಾಜ, ನನ್ನ ಸಾಮಂತರು ನೀವೆಲ್ಲ ಅಂತ. ಅದಕ್ಕೆ ಅವನ 100 ಜನ ತಮ್ಮಂದರು ಏನ್ ಹೇಳ್ತಾರಂತೆ, ಪಿರಿಯಣ್ಣಂ ಗುರು ತಂದೆ ಎಂದೇ ಎರಗುವೆಂ. ನನ್ನ ಅಣ್ಣ ನನಗ್ ಗುರು ಇದ್ದ ಹಾಗೆ, ತಂದೆ ಎಂದೇ ಎರಗುವೆಂ. ಮುನ್ನೆಲ್ಲಂ ಇಂತೀಗಳ್ ಅರಸ ಎಂಬುದು ವಿಭೇದ ಮಾದೊಡೆ ಎರಕಂ. ಛಿ, ಅಲ್ಲ, ಅದನ್ನು ಬಿಟ್ಟುಬಿಟ್ಟು ನಾನ್ ನಿಮ್ಮ ಅಣ್ಣ ನಂಗೆ ನಮಸ್ಕಾರ ಮಾಡಪ್ಪ ಅಂತ ಹೇಳಿದ್ರೆ ಧಾರಾಳವಾಗಿ ನಮಸ್ಕಾರ ಮಾಡ್ತೀವಿ. ಅದನ್ನ ಬಿಟ್ಟುಬಿಟ್ಟು ನಾನ್ ನಿಮ್ ರಾಜ, ನನಗೋಸ್ಕರ ನೀವು ನಮಸ್ಕಾರ ಮಾಡಿ, ನೀವು ನನ್ನ ಸಾಮಂತರು ಅಂತ ಹೇಳಿದ್ರೆ ಎರಕಂ. ಛೇ, ಖಂಡಿತ ಇದು ನಾಚಿಕೆಗೇಡಿದು. ಕಷ್ಟಮಲ್ತೆ ವಸುಂಧರೆಗೆ ಅಯ್ಯಂ ದಯೆಗಯ್ಯೆ ಮುನ್ನ ಪಡೆದುದಕ್ಕೆ ಇಂತೀತನೊಳ್ ತೊಟ್ಟ ಕಿಂಕರ ಭಾವಂ ನಮಗಕ್ಕಿ ಕೊಟ್ಟು ಮಡಗೂಳನ್ ಉಣ್ಬಂದಂ ಪೂಲದೆ. ಅಲ್ಲ, ಲಕ್ಷಣವಾಗಿ ನಮಗೆ ಕೊಟ್ಟಿರೋದು ಯಾರು? ನಮ್ಮಯ್ಯ, ನಮ್ಮಪ್ಪ ಪುರುದೇವ. ನಮಗೆ ಅವನ ರಾಜ್ಯವನ್ನ ಹಂಚಿಬಿಟ್ಟು ಹೋಗಿದ್ದಾನೆ, ಇವನದನ್ನ ನಾವು ತಗೊಂಡಿಲ್ಲ. ಅಂಥದ್ರಲ್ಲಿ ಇವನು ಕೇಳ್ತಾ ಇದ್ದಾನೆ. ಇವನು ಕೇಳಿದ್ರೆ ನಮ್ಮ ಅಪ್ಪ ಕೊಟ್ಟಿರೋದನ್ನ ಅಕ್ಕಿನ ಕೊಟ್ಟುಬಿಟ್ಟು, ಅದನ್ನ ಅಕ್ಕಿ ಕೊಡಪ್ಪ, ನನಗೆ ನೀನು ಕೊಡಬೇಕು, ನೀನು ನನ್ನ ಎಂಜಲು ತಿನ್ನು ಅಂತ ಹೇಳಿದ್ರೆ ಎಂಜಲು ಊಟ ಮಾಡಕ್ಕಾಗತ್ತೆ? ಸೊ ಅದಕ್ಕಿಂತ ನಮ್ಮ ಅಪ್ಪನ ಪಾದವನ್ನ ನಾವು ಆಶ್ರಯಿಸೋದೆ ಒಳ್ಳೆಯದು. ಅವನಿಗೆ ನಾವು ನಮಸ್ಕಾರ ಮಾಡೋದ್ರ ಪರವಾಗಿಲ್ಲ, ಅಲ್ಲೇನೆ ನಾವು ಅವನನ್ನ ಆರಾಧಿಸಬಹುದು, ಶ್ರೇಯಸ್ಸನ್ನು ತಗೊಳ್ಬಹುದು, ನಾವು ತಪಸ್ಸನ್ನ ಮಾಡಬಹುದು ಅಂತ ಹೇಳಿ ಅವನಿಗೆ ಅಧೀನವಾಗಿ ಇರ್ತೀವಿ ಅಂತ ಹೇಳಿ ಹೊರಟು ಹೋಗ್ತಾನೆ. ಆದ್ರೆ ಬಾಹುಬಲಿಯಾದವನು ಮಾತ್ರ ಎಲ್ಲೂ ಯಾವ ರೀತಿಯಲ್ಲೂ ಅವನು ಬರೋದಿಲ್ಲ. ನಾನು ಯಾತಕ್ಕೆ ಇವನಿಗೆ ಅಧೀನಾಗಿರ್ಬೇಕು, ನಾನು ಯಾತಕ್ಕೆ ಇವನಿಗೆ ಅಡಿಯಾಳಾಗಿರ್ಬೇಕು? ಭರತಂ ಷಟ್ಖಂಡ ಭೂವಲ್ಲಭನ್ಯನೆ ಸಿರಿಗೆಂಟರೊಳ್ ಕೇಳ್ದು ರಾಗಂ ಬೆರೆಸಿರ್ಪ ಈ ನೆಂಟುಂ ನಣ್ಬಿಂ ಸಾಲ್ಗುಂ. ಕರೆದೊಡೆ ಬೆಸನೇನೆಂಬ ಜೀ ಎಂಬ ದೇವ ಎಂಬ ಆಳೆಂಬ ಅರಸೆಂಬ ದೈನ್ಯ ಕೆಲವೋ ತನುವನ್ ನೊಡ್ಡುವಂತೂ ಆದಿದೇವಂ ಪುರುದೇವಂ ದೇವದೇವಂ ಕುಡೆ ನೆಲ ಕಾರೋಳಂ ಪಂಥಮುಂಟೆ. ಅಲ್ಲ, ಇವನು ಭೂಮಂಡಲ ಬೇಗ ಗೆದ್ಕೊಳ್ಳಿ, ದಿಗ್ವಿಜಯ ಮಾಡ್ಕೊಂಡಿರ್ಲಿ, ಅರಸ ಆಗಿರ್ಲಿ, ನಮಗೇನಿಲ್ಲ. ಆದ್ರೆ ಆ ನೆಂಟಸ್ಥನ ಅದಷ್ಟೇ ಸಾಕು ನಮ್ಗೆ. ಅದನ್ನ ಬಿಟ್ಟುಬಿಟ್ಟು ಇವನು ನಮ್ಮಪ್ಪ, ನಮ್ಮ ಪುರುದೇವ, ನಮ್ಮ ದೇವದೇವ, ಅವನು ಕೊಟ್ಟಿರ್ತಕ್ಕಂಥ ಈ ನೆಲವನ್ನ ನನಗ್ ಕೊಡು ಅಂತ ಕೇಳ್ತಾನಲ್ಲ, ಇದಕ್ಕೆ ಇದನ್ನ ಪ್ರತಿಸ್ಪರ್ಧಿಯಾಗಿ ಅವನು ಬರೋದಕ್ಕೆ ಸಾಧ್ಯವೇ? ಇದು ಸರಿನೇ ಇದು ಅಂತ ಹೇಳಿ, ಹೇಗಾದ್ರೂ ಆಗ್ಲಿ ನಾನು ಒಪ್ಕೊಳ್ಳೋದಿಲ್ಲ ಇದನ್ನ ಅಂತ ಹೇಳಿ ಅವನು ಎದುರಿಸೋದಕ್ಕೆ ಸಿದ್ಧವಾಗ್ತಾನೆ. ಆದ್ರೆ ನಮಗೆಲ್ಲ ತಿಳಿದಿರೋ ಹಾಗೆ ಕಥೆಯಲ್ಲಿ ಬಾಹುಬಲಿ
ಭರತನಿಗಿಂತ ಎಲ್ಲ ರೀತಿಯಲ್ಲೂ ಉನ್ನತ ಮಟ್ಟದಲ್ಲಿರ್ತಾನೆ. ಅವನ ದೇಹದಾರ್ಢ್ಯ ದೊಡ್ಡದು, ಅವನ ಎತ್ತರ ದೊಡ್ಡದು, ಅವನ ಶಕ್ತಿ ದೊಡ್ಡದು, ಎಲ್ಲ ದೊಡ್ಡದಾಗಿರುತ್ತೆ. ಇಲ್ಲಿ ಧರ್ಮ ಯುದ್ಧಕ್ಕೆ ಒಪ್ಕೊಳ್ತಾರೆ ಇಬ್ರು. ಬಾಹುಬಲಿ ಹೇಳ್ತಾನೆ, ಸೈನ್ಯದ ನಾಶ ಆಗಬಾರ್ದು, ಸೈನ್ಯದವರು ಸಾಯಬಾರ್ದು, ನಾವಿಬ್ಬರೇ ಯುದ್ಧ ಮಾಡಬೇಕು, ಆದ್ರಿಂದ ನಾವು ಧರ್ಮ ಯುದ್ಧ ಮಾಡೋಣ. 3 ರೀತಿಯಲ್ಲಿ ಯುದ್ಧ ಮಾಡಬೇಕು. ಒಂದು ದೃಷ್ಟಿ ಯುದ್ಧ, ಒಂದು ಮಲ್ಲ ಯುದ್ಧ, ಒಂದು ಜಲ ಯುದ್ಧ. ಈ 3 ಯುದ್ಧಗಳನ್ನ ಮಾಡಬೇಕು ಅಂತ ಹೇಳಿದಾಗ ಬಹಳ ಸಹಜವಾಗಿಯೇನೆ ಎತ್ತರವಾಗಿರ್ತಕ್ಕಂಥ ಬಾಹುಬಲಿ ನೀರನ್ನ ಎರಚೋದಕ್ಕೆ ಹೊರಟ್ರೆ ಭರತ ಅದನ್ನ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಭರತನಿಗೆ ಕಣ್ಣೆತ್ತಿ ಬಾಹುಬಲಿಯನ್ನ ದೃಷ್ಟಿಸಿ ನೋಡ್ತಕ್ಕಂಥ ಒಂದು ಶಕ್ತಿ ಇರೋದಿಲ್ಲ, ತುಂಬಾ ಹೊತ್ತು ದೀರ್ಘವಾಗಿ ನೋಡೋದಕ್ಕಾಗೋದಿಲ್ಲ. ಇನ್ನು ಮಲ್ಲ ಯುದ್ಧದಲ್ಲಂತೂ ಅವನನ್ನ ಮೀರಿಸೋದಕ್ಕಾಗೋದೇ ಇಲ್ಲ. ಹೀಗಾಗಿ 3 ಯುದ್ಧಗಳಲ್ಲಿ ಭರತ ಸೋತ್ಕೊಳ್ತಾನೆ, ಬಾಹುಬಲಿ ಗೆಲ್ತಾನೆ. ಆಗ ಭರತನಿಗೆ ನಾಚಿಕೆ ಆಗತ್ತೆ. ಭರತನಿಗೆ ನಾಚಿಕೆ ಆಗತ್ತೆ ನಿಜ, ಆದ್ರೆ ಆ ಕ್ಷಣದಲ್ಲಿ ಬಾಹುಬಲಿಗೆ ವೈರಾಗ್ಯ ಉಂಟಾಗ್ಬಿಡತ್ತೆ. ಅದಕ್ಕೆ ಪಂಪ ಹೇಳ್ತಾನೆ, ಸೋದರರೊಳ್ ಸೋದರರಂ ಕಾದಿಸುವುದು. ಇದು ಎಂತರಪ್ಪ ಇದು? ಸೋದರರೊಳ್ ಸೋದರಂ ಕಾದಿಸುವುದು, ಸುತನಂ ತಂದೆಯೊಳ ಎಡೆಯೊಳ್ ಬಿಡದೆ ಉತ್ಪಾದಿಸುವುದು ಕೋಪಮನ್ ಅಳವಿ ದೊರೆತನೆ ತೊಡರ್ವುದೆಂತು ರಾಜ್ಯಶ್ರೀಯಳು. ಇದೇನು, ಇದೆಂಥ ರಾಜ್ಯ? ಯಾರಿಗೂ ಬೇಕು ಈ ಸಾಮ್ರಾಜ್ಯ? ಅಣ್ಣ ತಮ್ಮ, ಅಪ್ಪ ಮಗ, ಇವರುಗಳಲ್ಲೇನೆ ಪರಸ್ಪರ ದ್ವೇಷವನ್ನು ಉಂಟು ಮಾಡ್ತಕ್ಕಂಥ, ಯುದ್ಧವನ್ನು ಉಂಟು ಮಾಡ್ತಕ್ಕಂಥ ಈ ರಾಜ್ಯ ಯಾರಿಗೂ ಬೇಕು? ನನಗೆ ಬೇಡ. ನೆಲೆಸುಗೆ ನಿನ್ನ ವಕ್ಷದೊಳೆ ನಿಶ್ಚಳಂ ಭಟಂ ಖಡ್ಗಮಂಡಲೋತ್ಪಲ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಭೂವಲಂ ಅಯ್ಯನಿತ್ತುದನ್ ಆನ್ ನಿನಗಿತ್ತಪೆಂ. ಇದೇವುದಣ್ಣ, ಇದೇವುದಣ್ಣ ನೀನೊಲಿದಲ ತಾಂಗಿಗಂ ಧರೆಗಂ ಆಟಿಸಿದಂದು ನೆಗೈತೆ ಮಾಸದೆ. ಇದೇವುದಣ್ಣ ನೀನೊಲಿದ ಲತಾಂಗಿಗಂ ಧರೆಗಂ ಆಟಿಸಿದಂದು ನೆಗೈತೆ ಮಾಸದೆ. ನೀನು ಒಲಿದಂತಹ ಈ ರಾಜ್ಯಲಕ್ಷ್ಮಿಯನ್ನ ನಾನೂ ಒಲಿದರೆ ಯಾವ ಗೌರವಕ್ಕೆ ಕಡಿಮೆ ಅಲ್ವೇನಪ್ಪ? ಅದನ್ನ ಯಾರಾದ್ರೂ ಮಾಡ್ತಾರ? ಅಣ್ಣ ಒಪ್ಪಿಸಿದ, ಅಣ್ಣ ಮನಸ್ಸು ಮಾಡಿದಂತಹ ಸ್ತ್ರೀ ನನಗೆ ಅತ್ತಿಗೆಯ ಸಮಾನ. ಹಾಗೆ ರಾಜ್ಯಶ್ರೀನೂ ಅಷ್ಟೇನೆ. ಆದ್ರಿಂದ ನನಗೆ ರಾಜ್ಯವೇ ಬೇಡ, ನಾನು ಅಣ್ಣನ ತಂದೆ ಹೋದ ಜಾಗದಲ್ಲಿ ಹೋಗ್ತಾನೆ, ಅವನಂತೆ ನಾನು ಸನ್ಯಾಸಿ ಆಗ್ತೇನೆ ಅಂತ ಹೇಳಿ ಸನ್ಯಾಸವನ್ನ ತೆಗೆದುಕೊಳ್ಳೋದಿಕ್ಕೆ ಹೊರಟು ಹೋಗ್ತಾನೆ. ಈಗ ಭರತನಿಗೆ ನಿಜವಾಗ್ಲೂ ನಾಚಿಕೆ ಆಗತ್ತೆ. ಈ ಪ್ರಸಂಗ ಪಂಪನ ಪ್ರತಿಭೆಗೆ ಬಹಳ ಶ್ರೇಷ್ಠವಾಗಿದೆ. ತುಂಬಾ ಚೆನ್ನಾಗಿ ಆ ಒಂದು ಕ್ಷಣಕ್ಕೆ ನಾವು ಬರೀ ಜೈನ ಧರ್ಮವನ್ನ ಓದ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಮರೆತು ಬಿಡ್ತೇವೆ. ಅಷ್ಟು ಸೊಗಸಾದ ಚಿತ್ರಣವನ್ನ ಕೊಟ್ಟಿದ್ದಾನೆ ಪಂಪ. ಇದು ಆದಿಪುರಾಣದ ಒಂದು ಪಕ್ಷಿ ನೋಟ. ನಾನು ಸಂಕ್ಷಿಪ್ತ ಅಂತನೂ ಹೇಳಲ್ಲ, ಒಂದು ಪಕ್ಷಿ ನೋಟ ಅಂತ ಹಾಕ್ತಾರೆ. ಮೊದಲೆಲ್ಲ ರೇಡಿಯೋದಲ್ಲಿ ಹಾಕ್ತಾ ಇದ್ರು ಪಕ್ಷಿ ನೋಟ, ವಾರದ ಪಕ್ಷಿ ನೋಟ ಅಂತ ಹಾಕೋರು. ಒಂದೊಂದು ಕಾರ್ಯಕ್ರಮವನ್ನು ಒಂದು ಚೂರ್ ತೋರಿಸ್ಬಿಟ್ಟು, ಅದೇ ರೀತಿಯಲ್ಲಿ ಇಲ್ಲೂ ಈಗ ನಾನು ಕೊಟ್ಟಿರ್ತಕ್ಕಂಥ ವಿವರಣೆ ಸಹ. ಆದ್ರೆ ಒಟ್ಟಿನಲ್ಲಿ ನೋಡಿದಾಗ ಆದಿಪುರಾಣ ಹೊರನೋಟಕ್ಕೆ ಒಂದು ಜೈನ ಧರ್ಮೀಯರಿಗೆ, ಜೈನ ಧರ್ಮವನ್ನ ಆಧರಿಸಿದವರಿಗೆ, ಅವ್ರಿಗೆ ಸಂಬಂಧಿಸಿದ ಹಾಗೆ ಕಂಡ್ರೂ ಆಂತರ್ಯದಲ್ಲಿ ಇದು ಬದುಕನ್ನ ಕುರಿತ ಹುಡುಕಾಟ ಆಗಿದೆ. ನಾವು ನಮ್ಮ ಬದುಕನ್ನ ಹುಡುಕುತ್ತಾ ಇದ್ದೀವಿ. ಇದು ಆದಿನಾಥನ ತೀರ್ಥಂಕರನ ಚರಿತ್ರೆ ಅನ್ನಿಸೋದಿಲ್ಲ, ಇಡೀ ಮನುಷ್ಯ ಕುಲದ ಇತಿವೃತ್ತ ಆಗಿದೆ. ಇದರಲ್ಲಿ ಕಾವ್ಯದ ಮೊದಲಿಗೆ ಮನುಕುಲ ತನ್ನ ಅಸ್ತಿತ್ವದ ಆದಿಯಲ್ಲಿ ಪ್ರಕೃತಿಯನ್ನು ಹೊಂದಿಕೊಳ್ಳುವ ಕ್ರಮವಾದ ನಿರೂಪಣೆ ಇದೆ. ಮುಂದಿನ ನಿರೂಪಣೆಯಲ್ಲಿ ಮಾನವ ಚೇತನ ಎದುರಿಸ್ತಕ್ಕಂಥ ಬದುಕಿನ ನಿತ್ಯ ನಿಗೂಢಗಳಿವೆ. ಹಾಗೆ ಇರುವಿಕೆಯ ಸಾರ್ಥಕತೆಯ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವ ಪರಿಯನ್ನ ತಿಳಿಸುತ್ತೆ. ಹೀಗಿರೋದ್ರಿಂದ ಇದು ಬರೀ ಜೈನರಿಗಲ್ಲ, ಜೈನ ಧರ್ಮಕ್ಕಲ್ಲ, ಸರ್ವ ಸಾಮಾನ್ಯ ಪ್ರತಿ ಮಾನವನಿಗೂ ಹೊಂದಿಕೊಳ್ತಕ್ಕಂಥ, ಪ್ರತಿ ಮಾನವನು ಅನುಸರಿಸಬೇಕಾಗಿರ್ತಕ್ಕಂಥ ಈ ಚರಿತ್ರೆ ಇದು. ಅದರಿಂದ ಇದನ್ನ ಒಂದು ಮತೀಯ
ಭಾವನೆಯಿಂದ ಅಥವಾ ಧರ್ಮದ ಭಾವನೆಯಿಂದ ಓದದೇನೆ ಒಬ್ಬ ಮನುಷ್ಯನಾಗಿ ಅದನ್ನ ಓದೋದಕ್ಕೆ ಹೋದಾಗ ಅದರ ಒಳಗಣ ತಿರುಳನ್ನ ನಾವು ಸವಿದಾಗ ನಮಗಿದು ಗೊತ್ತಾಗುತ್ತೆ, ಇದು ಎಷ್ಟರ ಮಟ್ಟಿಗೆ ನಮಗೆ ಅನ್ವಯವಾಗತ್ತೆ ಅಂತಕ್ಕಂಥದ್ದು. ಜಿನಸೇನಾಚಾರ್ಯರ ಈ ಪುರಾಣವನ್ನ ಆಧರಿಸಿ ಪಂಪ ತನ್ನ ಕೃತಿಯನ್ನ ಬರೆದಿದ್ರೂ ತನ್ನ ಒಳನೋಟಗಳ ದ್ರವ್ಯಗಳನ್ನ ತುಂಬಿ ಇದು ನಿಚ್ಚಂಪೊಸತು ಅನ್ನೋ ಹಾಗೆ ನಮಗೆ ಮಾಡಿಕೊಟ್ಟಿದ್ದಾನೆ. ಇದನ್ನ ನಾನು ಸಂಕ್ಷಿಪ್ತವಾಗಿ ಅಥವಾ ಅದೇ ಆಗ್ಲೇ ಹೇಳಿದಾಗೆ ಪಕ್ಷಿ ನೋಟದಂತೆ ಕೊಡೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀ ಜಗನ್ನಾಥರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಒಂದೆರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ನನ್ನ ಸಮಯ ಆಯ್ತೋ, ಹೆಚ್ಚಾಯ್ತೋ, ಕಡಿಮೆ ಆಯ್ತೋ ನನಗೆ ಒಂದೂ ಗೊತ್ತಾಗಿಲ್ಲ. ನಾನು ಇದಕ್ಕೆ ಆಧಾರವಾಗಿ ಸುಮಾರು ಗ್ರಂಥಗಳನ್ನ ನಾನು ಪರಿಶೀಲನೆ ಮಾಡಿದೆ. ಅವುಗಳಲ್ಲಿ ಆದಿಪುರಾಣ ನರಸಿಂಗಾಚಾರ್ಯ ಅವರು ಬರೆದಿರ್ತಕ್ಕಂಥದ್ದು, PV ನಾರಾಯಣ ಅವರು ಬರೆದಿರ್ತಕ್ಕಂಥ ಚಂಪು ಕವಿಗಳು, ಕುಂದಣಗಾರ ಅವರು ಬರೆದಿರ್ತಕ್ಕಂಥ ಆದಿಪುರಾಣ, ಅನಂತ ರಂಗಾಚಾರ್ಯ ಅವರು ಬರೆದಿರ್ತಕ್ಕಂಥ ಪಂಪ ಮಹಾಕವಿ, ತೀನಂ ಶ್ರೀ ಅವರು ಬರೆದಿರ್ತಕ್ಕಂಥ ಪಂಪ, ಕುವೆಂಪುರವರು ಬರೆದಿರ್ತಕ್ಕಂಥ ಪಂಪ ಭಾರತ, PV ನಾರಾಯಣ ಅವರು ಬರೆದಿರ್ತಕ್ಕಂಥ ಪಂಪ ಕಾವ್ಯಸಾರ, SG ನರಸಿಂಹಾಚಾರ್ಯ ಅವರು ಬರೆದಿರ್ತಕ್ಕಂಥ ಆದಿಪುರಾಣ, ಈ ಕೃತಿಗಳನ್ನ ಒಂದು ರೀತಿಯಲ್ಲಿ ಅವಲೋಕನ ಮಾಡಿ ನನ್ನ ಇವತ್ತಿನ ಈ ಉಪನ್ಯಾಸವನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ. ಇದರಿಂದ ಒಂದು 4-6 ಜನಕ್ಕಾದ್ರೂ ಸ್ವಲ್ಪ ಅನುಕೂಲ ಆಗಿದೆ, ತಿಳುವಳಿಕೆ ನಾನು ಆ ಪಂಪನ ಬಗ್ಗೆ ಕೊಟ್ಟಿದ್ದೇನೆ ಅಂತ ಅನಿಸಿದ್ರೆ ನನ್ನ ಶ್ರಮ ಸಾರ್ಥಕ. ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮೇಡಮ್. ತುಂಬಾ ಅದ್ಭುತವಾಗಿತ್ತು ನಿಮ್ಮ ಉಪನ್ಯಾಸ. ಕೊನೆಗೆ ನೀವು ಅಕರ ಗ್ರಂಥಗಳನ್ನ ಹೇಳಿದ್ದು ಸಹ ಒಂದು ಮಾರ್ಗದರ್ಶಕವಾಗಿ ನಮ್ಮೆಲ್ರಿಗೂ ಸಹಾಯಕವಾಗುತ್ತೆ. ಎಲ್ಲ ವಿಷಯಗಳನ್ನ ಎಲ್ಲೂ ಬಿಡದೇನೆ ಯಾವ್ದ್ಯಾವ್ದು ಮುಖ್ಯವಾದೋ ಅದು ಎಲ್ಲದನ್ನು ಸಮಾಧಾನವಾಗಿ ಬಹಳ ಅದ್ಭುತವಾಗಿ ನಿರೂಪಣೆ ಮಾಡಿದ್ರಿ. ಬಹಳ ಇಷ್ಟ ಆಯ್ತು ನಮ್ಗೆಲ್ರಿಗೂ. ಈಗ ಇಲ್ಲಿ ಸೇರಿರುವಂತಹ ಯಾರ್ಯಾರು ಭಾಗವಹಿಸಿದ್ದೀರಿ, ನಿಮ್ಮಲ್ಲಿ ಮೇಡಮ್ ಹತ್ರ ಏನಾದ್ರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ಅಥವಾ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಿದ್ರೆ ಸಂಕ್ಷಿಪ್ತವಾಗಿ ಅದನ್ನ ಹಂಚ್ಕೋಬಹುದು ಅಂತ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಮಾದೇವಿ ಅವರಿಗೆ. ಮ್ಯಾಂಚೆಸ್ಟರ್ ಇಂದ ಕನ್ನಡದ ಕಂಪು ಅಮೃತಧಾರೆ ಅಂತ ಹರಿದು ನಮ್ ಕಿವಿ ತಲುಪ್ತು ಮೇಡಮ್. ಬಹಳ ಖುಷಿ ಆಗ್ತಾ ಇದೆ ನನ್ಗಂತೂ ನಿಮ್ಮನ್ನ ನೋಡಿ, ನಿಮ್ ಮಾತು ಕೇಳಿ. ಇಂತ ಹೊರದೇಶದಲ್ಲಿ ಇದ್ರು ನಮ್ ಕನ್ನಡವನ್ನ ನೀವು ಎತ್ತಿ ಹಿಡಿತಿದ್ದೀರಲ್ಲ, ಬಹಳ ಅಭಿನಂದನೆಗಳು ಮೇಡಮ್. ಬಹಳ ಸಂತೋಷ ಆಯ್ತು ನನಗೆ ನೀವ್ ಹೇಳಿದಂತ ಪಂಪರ ಬಗ್ಗೆ. ಕನ್ನಡ ನನ್ನ ಉಸಿರು. ಹೌದು ಮೇಡಮ್. ಉಸಿರಾಟವನ್ನ ನಿಲ್ಲಿಸಿದಾಗ ನಾನು ಕನ್ನಡವನ್ನ ಆಡೋದನ್ನ ನಿಲ್ಲಿಸಬಹುದು. ಹೌದು ಮೇಡಮ್. ನಾನು ಮ್ಯಾಂಚೆಸ್ಟರ್ ಅಲ್ಲಿ ಇದ್ರು ಒಂದೇ, ಅಮೆರಿಕಾದಲ್ಲಿ ಇದ್ರು ಒಂದೇ. ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿ ಅದನ್ನ ಬೆಳೆಸ್ಬೇಕು ಅಂತಕ್ಕಂಥದ್ದೇ ನನ್ನ ಹಂಬಲ. ಅದಕ್ಕಾಗಿ ನಾನು ಬಹಳ ಸಂತೋಷ ಆಯ್ತು. ನಿಮ್ಮ ಒಂದೊಂದು ನುಡಿಗಳನ್ನು ನಮ್ಗೆ ಕಣ್ಮುಂದೆ ಚಿತ್ರದಂತೆ ಬಂದು ಹೋಯ್ತು ಮೇಡಮ್. ಪ್ರತಿಯೊಂದು ಪ್ರಸಂಗವನ್ನು ನಾವು ಮರೆಯೋದಿಲ್ಲ. ಆ ರೀತಿಯಾಗಿ ವಿವರಣೆ ಮಾಡ್ಕೊಟ್ರಿ. ಬಹಳ ಧನ್ಯವಾದಗಳು ಮೇಡಮ್. ಮತ್ತೆ ಬನ್ನಿ ಮೇಡಮ್. ಧನ್ಯವಾದಗಳು. ದೇವರು ಒಳ್ಳೆಯದು ಮಾಡಿ. ನಮಸ್ಕಾರ. ಅದ್ಭುತವಾಗಿತ್ತು ಮೇಡಮ್, ಅದ್ಭುತವಾಗಿತ್ತು. ಯಾರು ಮಾತಾಡ್ತಾ ಇರೋದು? ನಾನ್ ಸೋಮಶೇಖರ್ ಮೇಡಮ್. ಓಕೆ. ನಿಮ್ಮ ಫೋಟೋ ಬರ್ಲಿಲ್ವಲ್ಲ, ಅದರಿಂದ ಗೊತ್ತಾಗ್ಲಿಲ್ಲ ತಕ್ಷಣ ಅಷ್ಟೇ. ಧನ್ಯವಾದಗಳು ಸೋಮಶೇಖರ್. ನಾನು ತನಾಶಿ ಮಾತಾಡ್ತೇನೆ ಮೇಡಮ್. ನಮಸ್ಕಾರ ಶಿವಕುಮಾರ್ ಅವರಿಗೆ. ನೀವಿದ್ದದ್ದು ತುಂಬಾ ಸಂತೋಷ ಆಯ್ತು. ನಾನು ಕಾರ್ಯಕ್ರಮದ ಮಧ್ಯಾಹ್ನ ಕೂತ್ಕೊಂಡೆಲ್ಲ ಕೇಳಿದೆ, ದಾರಿಲಿ ಬರ್ತಾನು ಕೇಳಿದೆ, ಮನೆಗೆ ಬಂದೆ, ಮುಕ್ತಾಯ ಆಯ್ತು. ಕುವೆಂಪು ಅವರು ಒಂದ್ ಕಡೆ ಕಬ್ಬಿಗನ ಕೈ ಬುಟ್ಟಿ ಅಂತ ಹೇಳ್ತಾರೆ. ಅವರ ಎಲ್ಲ ಕಾವ್ಯಗಳನ್ನ ಆರಿಸಿಕೊಂಡು ಅವರೇ ಒಂದು ಕವನ ಸಂಕಲನ ಮಾಡಿದ್ದಾರೆ. ಬೇರೆ ಬೇರೆ ಕವನ ಸಂಕಲನಗಳಿಂದ ತೆಗೆದುಕೊಂಡು ಎಷ್ಟು ಚಂದ ಇತ್ತು ಅಂದ್ರೆ, ನನಗೆ ಒಂದು 3 ದಶಕದ ಪ್ರಯಾಣ ಮಾಡಿದಾಗಾಯ್ತು. ನಾನು ಓದಿದ ಪುಸ್ತಕಗಳೆಲ್ಲವೂ ಕೂಡ ಮುಂದೆ ಬಂದವು. ಎಷ್ಟು ಕಡೆಯಿಂದ ವಿಚಾರ ಸಂಗ್ರಹ ಮಾಡಿದ್ದೀರಿ. ಒಬ್ಬ ವನಮಾಲಿಗೆ ಮಾಲಿಯನ್ನ ಅರ್ಪಿಸೋದಕ್ಕೆ ಹೂಗಳನ್ನ ಕೊಯ್ದಂತೆ ಹರಿಹರ ಹೇಳ್ತಾನಲ್ಲ, ಅಳಿ ಎರಗದ ಅನಿರನಲುಗದ ರವಿಕರಂಪುಗದ ಪೂಗಳಂ ಆಯ್ತಂದು. ನಿಮ್ಮ ಸೇವೆ, ಈ ಸೇವೆ ಇದೆಯಲ್ಲ, ಇದು ಅಂತಹದ್ದು. ಎಲ್ಲ ಗಿಡಗಳಿಂದ ಒಂದೊಂದು ಹೂವನ್ನ ಕಿತ್ಕೊಂಡು ಬಂದು ಅದ್ಭುತವಾದ ಒಂದು ಮಾಲೆಯನ್ನ ವೆಂಕಟೇಶನಿಗೆ ತೋಮಾಲೆ ಹಾಕಿದ ಹಾಗೆ
ವನಮಾಲಿಗೆ ಮಾಲೆಯನ್ನ ಹಾಕಿದ ಹಾಗೆ ಮಾಡಿದ್ದೀರಿ. ಆ ಒಂದು ಪ್ರವೇಶಿಕೆಗೆ ಸಾಕು ಅನ್ನಿಸ್ತದ ನನಗೆ. ಒಂದು ಪ್ರವೇಶಿಕೆ ಮಾಡಬೇಕಾದ್ರೆ ಅದಕ್ಕೆ ಮೆಟ್ಲು ಸಾಕಿಷ್ಟು. ಎಷ್ಟು ವಿಚಾರಗಳನ್ನು ಹೇಳಿದ್ದೀರಿ, ಅನೇಕ ವಿಚಾರಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಸರಳವಾಗಿ ಪ್ರಸ್ತಾಪ ಮಾಡಿದ್ದೀರಿ. ಪಂಪನನ್ನ ಸರಳವಾಗಿ ಹೇಳುವುದು ಕಷ್ಟವೇ, ಆದ್ರೆ ಅದ್ಭುತವಾದಂತಹ ರೀತಿಯಲ್ಲಿ ಅದನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದ. ಹಳೆಗನ್ನಡ ನನಗೆ ಪ್ರಾಣ, ಹಾಗಾಗಿ ನೀವು ಪ್ರಾಣ. ನಮಸ್ಕಾರ. ನಮಸ್ಕಾರ. ಹಳೆಗನ್ನಡ ನನಗೂ ತುಂಬಾ ಸೊಗಸು ಯಾವಾಗ್ಲೂನು. ಅದಕ್ಕೇನೆ ನಾನು PhD ಮಾಡುವಾಗ್ಲೂನು ಪಂಪನನ್ನ ತಗೊಳ್ತೀನಿ ಅಂತ ಹೇಳಿದಾಗ ನಮ್ಮ ಹಂಪ ನಾಗರಾಜಯ್ಯ ಅವರು ಇಲ್ಲ ಇಲ್ಲ ನಿನಗೆ ಸಂಸ್ಕೃತದ ಇದು ಹಿನ್ನೆಲೆ ಇರೋದ್ರಿಂದ ನೀನು ಗುಣಭದ್ರಾಚಾರ್ಯರು ಬರೆದಿರ್ತಕ್ಕಂಥ ಇದನ್ನ ಮಹಾಪುರಾಣವನ್ನ ಪಂಡಿತ ಶಾಂತರೇಶ ಶಾಸ್ತ್ರಿಗಳ ಕನ್ನಡೀಕರಿಸಿದ್ದಾರೆ, ಅದನ್ನ ನೀನು ವಿಮರ್ಶೆ ಮಾಡು ಅಂತ ಹೇಳಿಕೊಟ್ರು. ಅದ್ಭುತವಾದ ಕೃತಿ, ಅದ್ಭುತವಾದ ಧನ್ಯವಾದ. ಕೃತಿ. ನಿಮ್ಮ ಪ್ರಸ್ತುತಿ ಕೂಡ ಅದ್ಭುತವಾಗಿದೆ. ಖುಷಿ ಆಯ್ತು. ನಮಸ್ಕಾರ. ಬೋರ್ ಮಾಡ್ಲಿಲ್ವಲ್ಲ, ಕೂತ್ಕೊಂಡು ಭೈರಿಗೆ ತರ ಕೊರದು ಮಾಡಿಲ್ಲ ಅನ್ಕೋತೀನಿ. ಅಲ್ಲ, ಬೋರು ಹೊಡಿಯದೆ ನೀರ್ ಬರೋದಿಲ್ಲ ತಾಯಿ. ಹಾಗಾಗಿ ಬೈರಿಗೆ ಆಗ್ಬಾರ್ದಷ್ಟೇ, ಬೋರ್ ಹೊಡಿಬೇಕು ನಾವು. ನೆಲವನ್ನ ಅಗಿಯದೆ ನೀರು ಬರೋದೆಂತು. ಹಾಗೆ ಪಂಪನನ್ನ ಅದ್ಭುತವಾಗಿ, ಅದು ಒಂದು ಅದ್ಭುತವಾಗಿದೆ. ಪಂಪ ಅಂತ ಹೇಳಿ ನಮ್ಮ ಚಂಪಾ ಹೇಳ್ತಾ ಇದ್ರು. ಪಂಪನ್ ಬಗ್ಗೆ ಮಾತಾಡ್ತಿದ್ರಿ, ಪಂಪೆ ಕೊಡ್ಲಿಲ್ಲ ನಮ್ಗೆ ಅಂತ ಹೇಳಿ ಉತ್ತರ ಕರ್ನಾಟಕದಲ್ಲಿ ಕೇಳಿದ್ರಂತೆ. ಹಾಗಾಗ್ಬಾರ್ದಲ್ವಾ? ಹಾಗಾಗಿ ವಿಚಾರ ಕೇಳ್ಬೇಕು ಅಂದ್ರೆ ಒಂದಿಷ್ಟು ವಿವರಣೆಗಳನ್ನ ತಾಳ್ಕೊಳ್ಳೇಬೇಕು. ಅದ್ ನಾವು ಎಷ್ಟ್ರ ಮಟ್ಟಿಗೆ ಪ್ರಸ್ತುತಿ ಪಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗಿ ಒಂದು ಅದ್ಭುತವಾದಂತಹ ವಿಚಾರಧಾರೆಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ಪಂಪನ ಕುರಿತು ತುಂಬಾ ಚೆನ್ನಾದ ವಿವರಣೆಯನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಎಷ್ಟೊಂದು ವಿಷಯಗಳು ನಮಗೆ ಪಂಪನ ಕುರಿತಾಗಿ ಇವತ್ತು ಸಿಕ್ತು. ಸಾಕಷ್ಟು ವಿಷಯಗಳು ನಮಗೆ ಗೊತ್ತಿರ್ಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ತುಂಬಾ ಕೇಳಿ ತುಂಬಾ ಮನಸ್ಸಿಗೆ ಮನ ಮುಟ್ಟುವಂತಿತ್ತು ನಿಮ್ಮ ಒಂದು ಉಪನ್ಯಾಸ. ಆಕ್ಚುಲಿ ಥ್ಯಾಂಕ್ ಯು. ನಾನು ಗೋವಾದಿಂದ ವಿಜಯ ಅಂತ ಮಾತಾಡ್ತಾ ಇದ್ದೇನೆ, ಗೋವಾದಿಂದ. ನನಗೆ ಒಂದು ವಾರದಿಂದ ನನ್ನ ಗಂಟಲು ಪೂರ್ಣವಾಗಿ ಬಿಟ್ಟು ಕೊಟ್ಟಿಲ್ಲ ಇನ್ನು. ಅನಿಸ್ತು ನನಗೆ ಪಾಪ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿ. ನನಗೆ ತುಂಬಾ ದಿನದಿಂದ ಆಸೆ ಇತ್ತು ಪಂಪನ ಕುರಿತು ಕೇಳಬೇಕು ಅಂತ ಹೇಳಿ. ಇವತ್ತು ಜಗನ್ನಾಥ್ ಸರ್ ಇದನ್ನ ಒಂದು ಆಯೋಜನೆ ಮಾಡಿದಕ್ಕೆ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇನ್ಯಾರಾದ್ರೂ ಮಾತಾಡೋರಿದ್ದೀರಾ? ಅಶ್ವಥ್ ಸರ್. ಬಹಳ ಚೆನ್ನಾಗಿ ಮಾತಾಡಿದ್ರಿ ಸತ್ಯಮೂರ್ತಿ ಅವರು. ನೀವು ಬಂದಿದ್ದು ಬಹಳ ಸಂತೋಷ. ಜೊತೆಗೆ ಇವತ್ತು ಅವ್ರ ಪದ್ಮಶ್ರೀ ಅವರು ಮಾತಾಡ್ತಾ ಇದ್ದಾರಲ್ಲ, ಅವ್ರೂ ಬಹಳ ಆಸಕ್ತರು ಇದರಲ್ಲಿ. ಆಮೇಲೆ ಉಮಾ ಮಾತಾಡಿದವರು ನನ್ನ 10ನೇ ಕ್ಲಾಸ್ ಕ್ಲಾಸ್ಮೇಟು. ಸೋಮಶೇಖರ್ ಮಾತಾಡಿದವರು ನಮ್ಮ ಮೈಸೂರು ಬ್ಯಾಂಕ್ನಲ್ಲೇನೆ ಕನ್ನಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂದೆ ಇದ್ದಂಥವರು. ತನಾಶಿ ಅವರು ನಮಗೆಲ್ಲ ಗುರುಗಳು. ಇನ್ನು ವಿಜಯ ಮಂಗಳೂರು ಅವರು ಗೋವಾದಿಂದ ಮಾತಾಡಿದ್ರು. ಆಯ್ತು, ನೀವು ಕೆಲವು ವಿಚಾರಗಳನ್ನ ಹೇಳಿದಿರಿ. ಪ್ರತಿರೂಪ ಹೇಳಿದ್ರಲ್ಲ, ನನಗೆ ಪೂರ್ತಿ ಆ ಸೂರ್ಯನ ತಾಪ ತಾಳಲಾರದೆ ಒಂದು ಪ್ರತಿರೂಪವನ್ನ ಇಟ್ಬಿಟ್ಟು ಅವನ ಹೆಂಡತಿ ಹೊಡೋಗ್ತಾಳಲ್ಲ, ಆ ತರ ಜ್ಞಾಪಕ ಬರ್ತಾ ಇತ್ತು. ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು ನಿಮ್ಮ ಪ್ರಸ್ತುತಿ. ಈ ಪಂಪನ ಬಗ್ಗೆ ಮೊದಲು ಬಾಲಸುಬ್ರಹ್ಮಣ್ಯಂ ಮಾತಾಡಿದ್ರು, MB ಬಾಲಸುಬ್ರಹ್ಮಣ್ಯಂ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ತಮ್ಮದು ಇನ್ನೊಂದು ವಾರ ಬೇರೆ ಇದೆ, ಇನ್ನೊಂದ್ಸಲ ಅಲ್ಲಿಗೂ ಅಷ್ಟೇ ನಾವು ಕಾಯ್ತಾ ಇರ್ತೀವಿ. ಇವತ್ತು ಸುಮಾರು 47 ಜನ ಸೇರಿದ್ರು ಒಂದು ಸಮಯದಲ್ಲಿ. ಬಹಳ ಚೆನ್ನಾಗಾಯ್ತು, ಬಹಳ ಕೃತಜ್ಞತೆಗಳು. ಆಮೇಲೆ ಪದ್ಮಶ್ರೀ ಅವರು ಚೆನ್ನಾಗಿ ಹಾಡನ್ನು ಹೇಳಿದ್ರು, ಸಂತೋಷ ಆಯ್ತು ಮೇಡಮ್. ಬಹಳ ವಿವರವಾಗಿ, ಬಹಳ ವಿಶದವಾಗಿ, ಬಹಳ ವಿಚಾರಗಳನ್ನ ತಿಳಿಸಿದ್ದೀರಾ, ಸಂತೋಷ. ಆಮೇಲೆ ಇನ್ನೊಂದು, ಯಾರೋ ಟೀಚರ್ ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ಲಿಲ್ಲ ನನಗೆ, ಯಾರೋ ಪ್ರಬುದ್ಧರು ಮಾತಾಡ್ತಾ ಇದ್ದಾರೆ ಅಂತಾನೆ ಅನ್ನಿಸ್ತು. ಅದು ಬಹಳ ಸಂತೋಷ ಆದ ವಿಚಾರ. ಇನ್ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡ್ಬೋದು. ಮೊದಲಿಗೆ ನಾನು ನಮಸ್ಕಾರ. ಹಲೋ. ಮೇಡಮ್ ನಮಸ್ತೆ. ಬಹಳ ಚೆನ್ನಾಗಿತ್ತು ಮೇಡಮ್ ಇವತ್ತಿಂದು.
ನಾನು ಎಷ್ಟೋ ಒಂದು 20 ವರ್ಷ ಆದ್ಮೇಲೆ ಈ ರೀತಿ ಒಂದು ಉಪನ್ಯಾಸ ಕಾರ್ಯಕ್ರಮದೊಳಗೆ ಮುಂಗಡಿ ಕೂತ್ಕೊಂಡು ಮಾತಾಡ್ತಿರೋದು ರಿಯಲಿ ಬಹಳ ಒಳ್ಳೆ ರೋಮಾಂಚನ ಬಹಳ ಆಗಿದೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಬಹಳ ಗಮನಿಸ್ತಾ ಚೆನ್ನಾಗಿದೆ. ಇದ್ದೆ, ನೀವು ನಿಮ್ಮ ವಿಡಿಯೋನ ಆನ್ ಮಾಡ್ಕೊಂಡು ಕೇಳ್ತಾ ಇದ್ರಿ. ತುಂಬಾ Okay. ಸಂತೋಷ ಆಯ್ತು ನನಗೆ. ಓಕೆ ಮೇಡಮ್, ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಾನು ಪ್ರಾರಂಭದಲ್ಲಿ ಗ್ರಾಮ್ಯ ಭಾಷೆಯನ್ನ ಬಳಸ್ಕೊಂಡು ಮಾತಾಡಿದ್ದಕ್ಕೆ ಇದೇನ್ ಅನ್ಸ್ಲಿಲ್ಲ ಅಲ್ವಾ ಜಗನ್ನಾಥ್ ಅವರೇ? ಏನಿಲ್ಲ ಮೇಡಮ್, ನೀವು ಒಂದು ರೂಪ ಕೊಟ್ರಿ ಮೊದಲು ಅಷ್ಟೇ, ಒಂದು ಪ್ರಾರಂಭ ಕೊಟ್ರಿ, ಅಲ್ಲಿಂದ ಶುರು ಮಾಡಿದ್ರಿ. ಅವ್ರವ್ರ ರೀತಿ ಚೆನ್ನಾಗಿತ್ತು. ಥ್ಯಾಂಕ್ ಯು. ಮೇಡಮ್ ನಮಸ್ಕಾರ ಸತ್ಯವತಿಯವರೇ, ಮಹಾಬಲ ನಮಸ್ಕಾರ. ಹೇಗಿದ್ದೀರಿ? ಆರಾಮಿದ್ದೀನಿ, ಹೇಳಿ ಸರ್. ನಿಮ್ಮ ಇದನ್ನ ಸ್ವಲ್ಪ ಅರ್ಧದಲ್ಲಿ ಕೇಳಿಸ್ಕೋತಾರ ಆಯ್ತು. ನಮ್ಮ ಇನ್ನೊಂದು ಕಾರ್ಯಕ್ರಮ ಇತ್ತು. ಬಹಳ ಅದ್ಭುತವಾದ ನಿಮ್ಮ ಮಹಾಪುರಾಣದ ಹಿನ್ನೆಲೆ, ಪಂಪ ಭಾರತ ಎಲ್ಲ ಉದಾಹರಣೆಗಳು ಎಲ್ಲ ಬಹಳ ಕಣ್ಣಿಗೆ ಕಟ್ಟದಂತಿತ್ತು. ನನಗೂ ಇದರಲ್ಲಿ ಆಸಕ್ತಿ, ಯಾಕಂದರೆ ನಾನು ಮಹಾಪುರಾಣದ 1352 ಪದ್ಯಗಳನ್ನ ಕನ್ನಡದ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದೆ. ಹಾಗಾಗಿ ನಾನು ಆಸಕ್ತಿ ಇತ್ತು. ಆದರೆ ಬೇರೆ ಕಾರ್ಯಕ್ರಮ ಇದ್ದಿದ್ದರಿಂದ ಕರೆಯಲ್ಲಿ ಬರೋ ಥರ ಆಯಿತು. ನಿಮ್ಮ ವಾಗ್ಜರಿ ಮತ್ತು ಉದಾಹರಣೆಗಳು ಮತ್ತು ಇದು ಪ್ರಸ್ತುತಿ ಎಲ್ಲ ಅದ್ಭುತವಾಗಿತ್ತು. ಧನ್ಯವಾದಗಳು. ಮತ್ತೆ ಮುಂದಿನ ಸತಿ ಪೂರ್ತಿ ಕೇಳಿಸ್ಕೊಳ್ತೇನೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಅಶ್ವಥ್ ಸರ್ ಮಾತಾಡ್ತೀರಾ? ಮೇಡಮ್, ನಿಮ್ಮ ಧ್ವನಿಯನ್ನ ನಾವು ರೇಡಿಯೋ ವಾಹಿನಿಯಲ್ಲಿ ಕೇಳಿದ್ವಿ ಮೇಡಮ್. ಇವತ್ತು ನಿಮ್ಮನ್ನು ನೋಡುವ ಸೌಭಾಗ್ಯ ಬಂತು ನಮ್ಗೆ. ಬಹಳ ಸಂತೋಷ ಆಯ್ತು ಮೇಡಮ್. ನಿಜವಾಗಿ ಧ್ವನಿ ಅದೇ ಧ್ವನಿನೇ ಇದೆ ನಿಮ್ಗೆ. ನಿಮ್ಗೆ ಕೆಮ್ಮು ಏನು ಅದು ಧ್ವನಿ ಚೇಂಜ್ ಆಗಿಲ್ಲ ಮೇಡಮ್. ಧ್ವನಿ ನಿಮ್ದು ಕೇಳಿದ ಕೂಡ ನಮ್ಗೆ ಅನ್ನಿಸ್ತು ರೇಡಿಯೋಲಿ ಕೇಳಿದ್ದೀನಿ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ, ಧನ್ಯವಾದ. ಮೇಡಮ್ ನಮಸ್ತೆ. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಇವಾಗ ನಾನು ಪಾಠ ಮಾಡ್ಬೇಕಾದ್ರೆ ಯಾವ ತರ ಪಾಠ ಮಾಡ್ಬೇಕು ಅನ್ನೋದು, ಅಂದ್ರೆ ನೀವ್ ಹೇಳೋ ಪ್ರತಿಯೊಂದು ಪದ ವಾಕ್ಯಗಳು ಕೂಡ ಮನಸ್ಸಿಗೆ ಹಾಗೆ ನೇರವಾಗಿ ದಾಖಲಾಗೋ ತರ ಇತ್ತು. ಮತ್ತೆ ತುಂಬಾ ಇಷ್ಟ, ಅಂದ್ರೆ ಭರತ ಬಾಹುಬಲಿ ಅವ್ರದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ನೀವ್ ಯಾಕೆ ಆಮೇಲೆ ಕ್ಯಾಮ್ರಾ ಆನ್ ಮಾಡ್ಕೊಂಡಿಲ್ಲ ಸೌಮ್ಯ ಅವರೇ? ಕತ್ಲಲ್ಲಿದ್ದೆ. ಹೌದಾ? ಓಕೆ, ಹೇಳಿ. ಮೇಡಮ್ ನಮಸ್ತೆ. ಹೇಳಿ. ಏನಂದ್ರೆ ಲಾಸ್ಟಿಗೆ ಒಂದ್ ಮಾತು ಹೇಳಿದ್ರಿ, ಅಂದ್ರೆ ನಮ್ಗೆ ಏನಾಗ್ಬಿಡುತ್ತೆ, ಪಂಪ ಅಥವಾ ರನ್ನ, ಜನ್ನ ಇವರೆಲ್ಲ ಅವರ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ಬರುದ್ರು ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತೆ. ಬಟ್ ನೀವ್ ಹೇಳಿದಾಗ ಆ ಒಂದು ಏನು ಆದಿಪುರಾಣವನ್ನ ನಾವು ಅರ್ಥ ಮಾಡ್ಕೊಂಡಾಗ ಪ್ರತಿಯೊಬ್ಬ ಮಾನವನಿಗೂ ಕೂಡ ಅವನ ಜೀವನ ಶೈಲಿ ಹೇಗಿರ್ಬೇಕು ಅನ್ನೋದು ನೀವು ಒಂದ್ ಲೈನಲ್ಲಿ ಹೇಳಿದ್ರಿ, ಎಷ್ಟು ಚೆನ್ನಾಗಿ. ಇದು ಕೇವಲ ಜೈನ ಧರ್ಮದವರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮನುಷ್ಯನು ಕೂಡ ಅಳವಡಿಸಿಕೊಳ್ಳಬಹುದಾದ ಮಾನವೀಯ ಮೌಲ್ಯಗಳಿದಾವೆ ಅಂತ. ನಿಜಕ್ಕೂ ಅದು ತುಂಬಾ ಮನ ಮುಟ್ಟಿತು. ಅಂದ್ರೆ ಯಾವುದೇ ಒಂದು ಗ್ರಂಥದಲ್ಲಿ ನಾವು ಏನನ್ನ ಅಳವಡಿಸ್ಕೋಬಹುದು ಅನ್ನೋದು ಕೇವಲ ಜೈನ ಧರ್ಮಕ್ಕೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮನುಷ್ಯನು ಅಳವಡಿಸಿಕೊಳ್ಳಬಹುದಾದ ಗುಣಗಳು ಅದ್ರಲ್ಲಿ ಇದಾವೆ ಅನ್ನೋದು ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಮೇಡಮ್. ನಿಜಕ್ಕೂ ತುಂಬಾ ಖುಷಿ ಆಯ್ತು. ನಾನು ಕ್ಲಾಸಲ್ಲಿ ಪಾಠ ಮಾಡ್ಬೇಕಾದ್ರೆ ಇದೇ ತರ ಪಾಠ ಮಾಡ್ಲಿಕ್ಕೆ ಅಳವಡಿಸ್ಕೊಳ್ತೀನಿ ಮೇಡಮ್. ತುಂಬಾ ಧನ್ಯವಾದಗಳು. ಜಗನ್ನಾಥ್ ಸರ್, ನಿಮ್ಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಸೌಮ್ಯ, ದೇವರು ಒಳ್ಳೇದ್ ಮಾಡ್ಲಿ. ಧನ್ಯವಾದಗಳು ಮೇಡಮ್. ಯಾವುದೇ ರೀತಿಯ ಸಹಕಾರ ಅಥವಾ ಅಧ್ಯಾಪಕಿಯಾಗಿ ನನ್ನ ಅನುಭವದ ಉಪಯೋಗವನ್ನ ಮಾಡ್ಕೊಳ್ಬೇಕು ಅಂತ ಅನ್ಸಿದ್ರೆ ನನ್ನನ್ನು ಯಾವಾಗ ಬೇಕಾದ್ರೂ ನೀನ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದಮ್ಮ. ಥ್ಯಾಂಕ್ ಯು ಮೇಡಮ್. ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದೀನಿ ಬೆಳಗಾವಿ ಡಿಸ್ಟಿಕ್ ಅಲ್ಲಿ. ಓಕೆ ಮೇಡಮ್, ನಿಮ್ ಫೋನ್ ನಂಬರ್ ಏನು ಸೌಮ್ಯ ಅವರೇ? ಸರ್ ನಿಮ್ಮ ಹತ್ರ ಇದೆ, ಜಗನ್ನಾಥ್ ಸರ್ ಮಾತಾಡ್ತಿರೋದು. ಸರ್ ನಿಮ್ಮ ಹತ್ರ ಇದೆ ಅಲ್ಲ ಸರ್ ನಂದು? ಒಂದ್ಸಲ ಇವತ್ತು ಇನ್ನೊಂದ್ಸಲ ಹಲೋ ಅಂತ ಹಾಕ್ಬಿಡಿ. ಸರ್ ಖಂಡಿತ. ನನ್ಗೆ ತುಂಬಾ ಅವಶ್ಯಕತೆ ಇದೆ ಕನ್ನಡದ ಬಗ್ಗೆ. ಕನ್ನಡದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು, ಮೇಡಮ್ ತರನೇ ನಾವು ಏನಾದ್ರು ಸೇವೆ ಸಲ್ಲಿಸ್ಬೇಕು ಅಂತ ತುಂಬಾ ಆಸಕ್ತಿ ಇದೆ. ತುಂಬು ಹೃದಯದ ಧನ್ಯವಾದಗಳು ಸರ್. ಎಲ್ಲ ಕನ್ನಡ ಮನಸ್ಸುಗಳು ಒಟ್ಟಿಗೂಡಿದ್ದೀರಾ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲರ ಆಶೀರ್ವಾದ ಮತ್ತೆ ಸಹಕಾರ ಹೀಗೆ ಇರ್ಲಿ ಸರ್. ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಈಗ ಅಶ್ವಥ್ ಅವ್ರು ಮಾತಾಡ್ಬೇಕು.
ತುಂಬಾ ದೊಡ್ಡ ಮಾತು.
ಖಂಡಿತವಾಗ್ಲೂ ಅಶ್ವತ್ಥ ಕುಮಾರ್ ಅವರೇ, ನನ್ನ ತಂದೆಯ ಆಶೀರ್ವಾದದಿಂದ ಅವರಿಂದ ನಾನು ವೇದಾಭ್ಯಾಸವನ್ನ ಮಾಡಿದ್ದೀನಿ. ಹಾಗಾಗಿ ಅದರಲ್ಲಿ ಒಂದು ತುಣುಕನ್ನ ಸುಮ್ಮನೆ ಶಾಂತಿ ಮಂತ್ರವನ್ನಾದರೂ ಹೇಳೋಣ ಅಂತ ಅನ್ನಿಸ್ತು. ಅದಕ್ಕಾಗಿ ಹೇಳ್ತೀನಿ. ನಮ್ಮ ತಂದೆ ಶೃಂಗೇರಿಯಿಂದ ವೇದರತ್ನ ಅಂತಕ್ಕಂಥ ಬಿರುದನ್ನ ಪಡೆದಿರ್ತಕ್ಕಂಥವರು, ಚೆನ್ನಕೇಶವ ಅವಧಾನಿಗಳು. ಸೊ ಅವರಿಂದ ನಾನು ಕಲ್ತ್ಕೊಂಡಿದ್ದೀನಿ. ಮತ್ತೆ ಜಗನ್ನಾಥ್ ಅವರೇ, ಇನ್ಯಾರೋ ಧೀರೇಂದ್ರನಾಥನ್ ಅವರು ಕೈ ಎತ್ತಿದಾರಂತೆ ನೋಡಿ. ಧೀರೇಂದ್ರನಾಥ್ ಮಾತಾಡ್ತೀರಾ? ಧೀರೇಂದ್ರ? ಓಕೆ, ಇಲ್ಲ, ಏನೋ ಬೈ ಮಿಸ್ಟೇಕ್ ಮಾಡಿರ್ಬೇಕು. ಹೌದಾ? ಓಕೆ ಮೇಡಮ್, ಬಹಳ ಸಂತೋಷ ಮೇಡಮ್. ಥ್ಯಾಂಕ್ ಯು. ನೀವೆಲ್ಲರೂ ಬಂದ್ರಿ. ನಾನು ಕೊನೆಯಲ್ಲಿ ಇಂಗ್ಲಿಷ್ ಶಬ್ದವನ್ನ ಬಳಸ್ತಾ ಇದ್ದೀನಿ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಪದ್ಮಶ್ರೀ ಅವರೇ, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅಶ್ವಥ್ ಕುಮಾರ್ ಅವರು ಚೆನ್ನಾಗಿ ಮಾತಾಡಿದ್ರು. ಜಗನ್ನಾಥ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ನೀವೆಲ್ಲ ನಾನು ಆಡಿದ ಒಂದೆರಡು ಮಾತುಗಳನ್ನೇ ಬಹಳ ಚೆನ್ನಾಗಿತ್ತು ಅಂತ ಹೇಳಿ ಶ್ಲಾಘಿಸಿದ್ರಿ. ಅದಕ್ಕಾಗಿ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ.